ಹಲೋ ಗಾಯ್ಸ್, ನಮಸ್ತೆ. ಇವತ್ತು ನಾವು ಗಡಿಯಾರ ಕ್ಲಾಕ್ ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡೋಣ ಬನ್ನಿ. ಯಾಕೆಂದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ತಗೊಂಡ್ರು ಕೂಡ ಕ್ಲಾಕ್ ಮೇಲಿನ ಪ್ರಶ್ನೆಗಳು ಒಂದು ಅಥವಾ ಎರಡು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ಟಾಪಿಕ್ ನ ನಾವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಅಂಡ್ ಈಸಿ ಟಾಪಿಕ್ ಆಲ್ಸೋ. ಇದನ್ನ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದ ಈ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ ಬನ್ನಿ ಗೈಸ್. ಫಸ್ಟ್ ಆಫ್ ಆಲ್, ಕ್ಲಾಕ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಗಡಿಯಾರದಲ್ಲಿ ಎಷ್ಟು ಅವರ್ ತೋರಿಸುತ್ತೆ ಅಂದ್ರೆ 12 ಗಂಟೆ ತೋರಿಸುತ್ತೆ ಅಲ್ವಾ. ಟೋಟಲ್ 12 ಭಾಗಗಳಾಗಿ ನಾವು ವಿಭಜಿಸಿದ್ವಿ. ಸೊ 12 ಗಂಟೆ 1 2 3 4 5 6 7 8 9 10 11. ಓಕೆನಾ ಗೈಸ್? ಫಸ್ಟ್ ಈಗ ನಾವು 12 ಗಂಟೆಗಳಾಗಿ ಭಾಗ ಮಾಡ್ಕೊಂಡಿದೀವಿ. ಈಗ ಎಕ್ಸಾಮ್ ಅಲ್ಲಿ ಸರ್ ಕ್ಲಾಕ್ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಕೇಳೋದಾದ್ರೆ, ಫಸ್ಟ್ ಈಗ ಯಾವ ರೀತಿ ಈಗ ಅಂದ್ರೆ ಮಿರರ್ ಇಮೇಜ್, ಕನ್ನಡದಲ್ಲಿ ಕನ್ನಡಿಯ ಪ್ರತಿಬಿಂಬ. ಈ ಟಾಪಿಕ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಿರುವಂತ ಟಾಪಿಕ್. ಮಿರರ್ ಇಮೇಜ್ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಸರ್ ಯಾವ ತರ ಕ್ವಶನ್ ಬರುತ್ತೆ ಸರ್ ಅನ್ನೋದಾಗಿದ್ರೆ ನೋಡಿ, ಫಸ್ಟ್ ಈಗ ನಿಮ್ಗೆ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್ 2 o'clock ಅಂತ ಅನ್ಕೊಳ್ಳೋಣ. ಈ 2 o'clock ಮನೇಲಿ ಬೇಕಾದ್ರೆ ಟ್ರೈ ಮಾಡಿ, ಮಿರರ್ ಮುಂದೆ ಇಟ್ಕೊಳ್ಳಿ. ಈ 2 o'clock ನ ಮಿರರ್ ಮುಂದೆ ಇಟ್ಕೊಂಡ್ರೆ ನಿಮ್ಗೆ ಮಿರರ್ ಅಲ್ಲಿ ಎಷ್ಟು ಗಂಟೆ ತೋರಿಸುತ್ತೆ ಅಂತ. ಸರಿನಾ? 2 o'clock ಅಲ್ವಾ? ನೋಡಿ, 2 ಅಂದ್ರೆ ಚಿಕ್ಕ ಮುಳ್ಳು 2 ಹತ್ರ ಇರುತ್ತೆ, ದೊಡ್ಡ ಮುಳ್ಳು 12 ಹತ್ರ ಇರುತ್ತೆ ಅಲ್ವಾ. ಸೊ 2 o'clock ಅಂದ್ರೆ ಎಷ್ಟು ಬರುತ್ತೆ? ಹಿಂಗೆ ಚಿಕ್ಕ ಮುಳ್ಳು 2 ಹತ್ರ ಇರುತ್ತೆ, ದೊಡ್ಡ ಮುಳ್ಳು 12 ಅಂದ್ರೆ, ಸೊ ಮಿರರ್ ಅಲ್ಲಿ ನೋಡಿದಾಗ 10 ಗಂಟೆ ತೋರಿಸುತ್ತೆ ಗಾಯ್ಸ್. ಓಕೆನಾ? 2 ಗಂಟೆ ಇದ್ದಾಗ ಮಿರರ್ ಅಲ್ಲಿ ನೋಡಿದ್ರೆ ನಾವು 10 ಗಂಟೆ ತೋರಿಸುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಅದೇ ರೀತಿ 3 o'clock ಅಂತ ಅನ್ಕೊಳ್ಳೋಣ. 3 o'clock ಇದ್ದಾಗ ಮಿರರ್ ಅಲ್ಲಿ ನೋಡಿದಾಗ ಅದು ಎಷ್ಟು ಗಂಟೆ ತೋರಿಸುತ್ತೆ ಮಿರರ್ ಅಲ್ಲಿ ಅನ್ನೋದಾದ್ರೆ ಅದು 9 ಗಂಟೆ ತೋರಿಸುತ್ತೆ. ಸರಿನಾ? ಬೇಕಾದ್ರೆ ಟ್ರೈ ಮಾಡಿ ನೀವು ಮನೇಲಿ. ನೆಕ್ಸ್ಟ್ ಸರ್ 8 ಗಂಟೆ ತೋರಿಸ್ತು. 8 ಗಂಟೆ ತೋರಿಸಿದಾಗ ಮಿರರ್ ಇಮೇಜ್ ಅಲ್ಲಿ ಎಷ್ಟು ಗಂಟೆ ತೋರಿಸುತ್ತೆ ಅನ್ನೋದಾದ್ರೆ 8 ಗಂಟೆ ಅಲ್ವಾ. ಸೊ 8 ಗಂಟೆ ಅಂದ್ರೆ ಚಿಕ್ಕ ಮುಳ್ಳೆಲ್ಲಿರುತ್ತೆ? 8 o'clock ಇಂದ ಸ್ವಲ್ಪ ಮುಂದೆ, ಸ್ವಲ್ಪ ಕರೆಕ್ಟ್ ಆಗಿ 8 o'clock ಹತ್ರ ಇರುತ್ತೆ ಅಲ್ವಾ. 8 ಗಂಟೆಯಿಂದ ಕರೆಕ್ಟ್ ಆಗಿ 8 o'clock ಇರುತ್ತೆ. ಸೊ 8 ಗಂಟೆ ತೋರಿಸಿದಾಗ ಮಿರರ್ ಇಮೇಜು ಎಷ್ಟು ಗಂಟೆ ತೋರಿಸುತ್ತೆ ಅಂತ. ಸರಿನಾ? 8 ಗಂಟೆ ತೋರಿಸಿದ್ರೆ ಎಷ್ಟು ಗಂಟೆ ತೋರಿಸುತ್ತೆ? 4 ಗಂಟೆ ತಾನೆ. ಸೊ ಮಿರರ್ ಅಲ್ಲಿ ಎಕ್ಸಾಕ್ಟ್ ಆಗಿ 8 ಗಂಟೆ ಇದ್ದಾಗ ಮಿರರ್ ಅಲ್ಲಿ 4 ಗಂಟೆ ತೋರಿಸುತ್ತೆ ಗಾಯ್ಸ್. ಅರ್ಥ ಆಯ್ತಲ್ವಾ? ಫಾರ್ ಎಕ್ಸಾಂಪಲ್ ಸರ್ 5 o'clock ಇದ್ದಾಗ ಮಿರರ್ ಇಮೇಜ್ ಎಷ್ಟು ತೋರಿಸುತ್ತೆ ಅಂತ. 5 ಅಲ್ವಾ? ನೋಡಿ, 5 ಅಂದ್ರೆ ಇಲ್ಲಿದೆ. ಸೊ ಇಲ್ಲಿಂದ 5 ಅಂದ್ರೆ ಇಲ್ಲಿಗೆ ಬಂತು. 5 ಇಲ್ಲಿಗೆ ಬಂತು ಅಂದ್ರೆ ಎಷ್ಟು ಗಂಟೆ ತೋರಿಸ್ಬೋದು ನೀವು ಹೇಳಿ? ಸೊ ತೋರಿಸುತ್ತೆ 7 o'clock. ಅರ್ಥ ಆಯ್ತಾ ಗೈಸ್? ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಸರ್ ಇದು ಬರೀ ಅವರ್ ಅಲ್ಲಿ ಮಾತ್ರ ಇದೆ. ಅವರ್ ಈಗ 7 o'clock ಅಂದ್ರೆ 7:30 ಅಂದಾಗ ಸರ್, 7:45, 7:20 ಈ ತರ ಇದ್ದಾಗ ಯಾವ ರೀತಿ ಮಾಡೋದು ಸರ್ ಅಂತ ಹೇಳಿದಾಗ ನೋಡಿ, ಅದಕ್ಕೊಂದು ಲಾಜಿಕ್ ಹೇಳ್ತೀನಿ ನೋಡಿ ಗೈಸ್. 2 o'clock ಹೇಳಿದ್ರೆ 2 o'clock ಇದ್ದಾಗ ಎಷ್ಟು ತೋರಿಸ್ತೋ 10 o'clock ಅಂತ ಹೇಳಿದ್ರಿ ಸರ್. ಅಕಸ್ಮಾತ್ 2:30 ಅಂತ ಕೇಳ್ಬಿಟ್ಟು ಸರ್, ಅವಾಗ ನಾವ್ ಯಾವ ರೀತಿ ಮಾಡೋದು? 2:30 ಅಂದಾಗ ಮಿರರ್ ಇಮೇಜ್ ಯಾವ ತರ ಬರುತ್ತೆ ಅಂದ್ರೆ 2:30 ನಾವ್ ಏನ್ ಮಾಡ್ತೀವಿ? 11 ಗಂಟೆ 60 ನಿಮಿಷದಿಂದ ಅದನ್ನ ಮೈನಸ್ ಮಾಡ್ತೀವಿ ಗೈಸ್. ಅರ್ಥ ಆಯ್ತಾ? ಸರಿ, ಹೇಗೆ ಅಂದ್ರೆ 11ರಿಂದ 60 ನಿಮಿಷನ ಮೈನಸ್ ಮಾಡ್ತೀವಿ 2:30ನ. ಸರಿನಾ? 16:30 ಹೋದ್ರೆ 30, 11ರಲ್ಲಿ 2 ಹೋದ್ರೆ ಎಷ್ಟು? 9 ಅಲ್ವಾ. ಸೊ 2 ಗಂಟೆ 30 ನಿಮಿಷನ
ಮಿರರ್ ಇಮೇಜ್ ಅಲ್ಲಿ ಕನ್ನಡಿ ಪ್ರತಿಬಿಂಬದಲ್ಲಿ ನೋಡ್ತೀನಿ ಅಂದ್ರೆ ಅವಾಗ ಟೈಮ್ ಎಷ್ಟಿರುತ್ತೆ ಅಂದ್ರೆ 9:30 ಇರುತ್ತಂತೆ ಗೈಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಸರ್ 11:40 ಸರ್ 11:40 ಇದ್ದಾಗ ಮಿರರ್ ಇಮೇಜ್ ಯಾವ ರೀತಿ ಬರುತ್ತೆ ಅಂತ. ಸರ್ 11:40 ಅಂದ್ರೆ ನಾವೇನ್ರಲ್ಲಿ ಮೈನಸ್ ಮಾಡ್ತೀವಿ? 11:60 ಇಂದ ಮೈನಸ್ ಮಾಡ್ತೀವಲ್ವಾ? ಸೊ 11:60 ಮೈನಸ್ 11:40 ಕೊಟ್ಟಿರುವಂತಹ ಟೈಮ್ ನ 11:60 ಮಿನಿಟ್ಸ್ ಇಂದ ಮೈನಸ್ ಮಾಡಬೇಕು. ಸರಿನಾ? 60 ಇಲ್ಲಿ 40 ಹೋದ್ರೆ 20. ಸೊ 11 ಹೋದ್ರೆ 0. ಸರ್ 0:20 ಅಂದ್ರೆ ಎಷ್ಟು? ಮೀನ್ಸ್ 0:20 ಅಂದ್ರೆ 12:20 ಅಂತ. ಸೊ ಇದು 12:20 ತೋರಿಸ್ತಿದೆ ಅಂತ. 11:40 ಅಂದ್ರೆ ಎಲ್ಲಿ ಇರುತ್ತೆ? 11 ಇಲ್ಲೂ ಇರುತ್ತೆ. 40 ಅಂದ್ರೆ ಇಲ್ಲಿ 10 ಹತ್ರ ಇರುತ್ತೆ. ಸರಿನಾ? ಈ ತರ ಇದ್ದಾಗ ನಮ್ಗೆ ಎಷ್ಟು ತೋರಿಸುತ್ತೆ ಅಂದ್ರೆ 12:20 ಹತ್ರ ತೋರಿಸುತ್ತಂತೆ ಗೈಸ್. ಅರ್ಥ ಆಯ್ತಲ್ವಾ? ಇನ್ನೊಂದು ಎಕ್ಸಾಂಪಲ್ ತಗೋಣ ನೋಡಿ ಗೈಸ್. ಸರ್ 3:30 3:30 ಇದ್ದಾಗ ಕನ್ನಡದ ಪ್ರತಿಬಿಂಬ ಮಿರರ್ ಇಮೇಜ್ ಅಲ್ಲಿ ಯಾವ ಟೈಮ್ ತೋರಿಸುತ್ತೆ ಅಂತ. ಏನ್ ಮಾಡ್ತೀವಿ ನಾವು? ಇದನ್ನ 11:60 ಮೈನಸ್ ಮಾಡ್ತೀವಿ. ಸೊ 60ರಲ್ಲಿ 30 ಹೋದ್ರೆ 30. 11ರಲ್ಲಿ 3 ಹೋದ್ರೆ ಎಷ್ಟು? 9 ಅಲ್ವಾ? ಸಾರಿ 8. ಸೊ 3:30 ಮಿರರ್ ಇಮೇಜ್ ಅಲ್ಲಿ ನೋಡಿದಾಗ 8:30 ತೋರಿಸುತ್ತೆ ಗೈಸ್. ಅರ್ಥ ಆಯ್ತಲ್ವಾ? ಮಿರರ್ ಇಮೇಜ್ ಯಾವ ರೀತಿ ಕೇಳಿದ್ರು ನಾವ್ ಯಾವ್ದ್ರಿಂದ ಮೈನಸ್ ಮಾಡ್ತೀವಿ ಅಂದ್ರೆ 11:60 ಅದನ್ನ ಮೈನಸ್ ಮಾಡ್ಕೋತೀವಿ ಗೈಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಈಗ ಕನ್ನಡಿ ಪ್ರತಿಬಿಂಬ ಮಿರರ್ ಇಮೇಜ್ ಆಯ್ತಲ್ವಾ? ಈಗ ನೀರಿನ ಪ್ರತಿಬಿಂಬ. ನೀರಿನ ಪ್ರತಿಬಿಂಬ ಸರಿನಾ? ಎಕ್ಸಾಮ್ ಅಲ್ಲಿ ಎರಡೂ ಕೇಳಿದ್ದಾರೆ. ನೀರಿನದು ಪ್ರತಿಬಿಂಬನು ಕೇಳಿದ್ದಾರೆ, ಇದು ಮಿರರ್ ಇಮೇಜ್ ಸರಿನಾ ಕನ್ನಡಿ ಪ್ರತಿಬಿಂಬನು ಕೇಳಿದರೆ. ಎರಡು ಇಂಪಾರ್ಟೆಂಟ್, ಸ್ವಲ್ಪ ನೋಡ್ಕೊಳ್ಳಿ. ಈಗ ಅದಿದ್ದಾಗ ಯಾವ ತರ ಮಾಡೋದು ಅಂತ. ಫಾರ್ ಎಕ್ಸಾಂಪಲ್ 10:30 10:10 ಕೊಟ್ಟಾಗ ನೀರಿನ ಪ್ರತಿಬಿಂಬ ಎಷ್ಟು ಬಂತೆ? ನೀರಿನ ಪ್ರತಿಬಿಂಬದಲ್ಲಿ ಎಷ್ಟು ತೋರಿಸುತ್ತೆ ಟೈಮ್ ಅಂತ ಕೇಳಿದಾಗ ನಾವು ಅವಾಗ ಏನ್ ಮಾಡ್ತೀವಿ? 18:30 ದಿಂದ ನಮ್ಗೇನ್ ಕೊಟ್ಟಿದ್ದಾರೆ ಟೈಮ್ ನ ಮೈನಸ್ ಮಾಡ್ತೀವಿ ಗೈಸ್. ನೋಡಿ 10:10 ಅಲ್ವಾ? 10:10 ಮೈನಸ್ ಮಾಡ್ತೀವಿ. 30ರಲ್ಲಿ 10 ಹೋದ್ರೆ 20, 18ರಲ್ಲಿ 10 ಹೋದ್ರೆ 8. ಸೊ 10:10 ನೀರಿನ ಪ್ರತಿಬಿಂಬದಲ್ಲಿ ನೋಡಿದಾಗ ಸರಿನಾ ಎಷ್ಟು ತೋರಿಸುತ್ತೆ ಅಂದ್ರೆ ಅದು 8:20 ತೋರಿಸುತ್ತಂತೆ ಗೈಸ್. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ ಗೈಸ್. 11:15 11:15 ಅಂತ ಅನ್ಕೊಳ್ಳಿ. ಸೊ 11:15 ಇದ್ದಾಗ ರಿಯಲ್ ಟೈಮ್ ಅದು ಸರಿನಾ? ಈಗಿನ ಟೈಮ್ 11:15 ಇದ್ದಾಗ ವಾಟರ್ ಇಮೇಜ್ ನೀರಿನ ಪ್ರತಿಬಿಂಬ ಎಷ್ಟು ತೋರಿಸುತ್ತೆ ನೀರಿನಲ್ಲಿ 11:15 ಎಷ್ಟು ನಿಮಿಷ ತೋರಿಸುತ್ತೆ ಅನ್ನೋದು ಪ್ರಶ್ನೆ. ಆತರ ಇದ್ದಾಗ ನಾವೇನ್ ಮಾಡ್ತೀವಿ? 18ರಿಂದ 18:30 ಮೈನಸ್ ಮಾಡ್ತೀವಿ ಅದರಿಂದ. ಸರಿನಾ? 30ರಲ್ಲಿ 15 ಹೋದ್ರೆ 15, 18ರಲ್ಲಿ 11 ಹೋದ್ರೆ 7. ಸೊ ಟೈಮಿಂಗ್ಸ್ ಎಷ್ಟು ತೋರಿಸುತ್ತಂದ್ರೆ 7:15 ತೋರಿಸುತ್ತಂತೆ ಗೈಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ಬನ್ನಿ. ಫಾರ್ ಎಕ್ಸಾಂಪಲ್ 4:30 ಅಂತ ಕೇಳಿದ್ರು. 4:30 ಅಂತ ಕೇಳ್ತಾರೆ. 4:30 ಕೊಟ್ಟಾಗ ನೋಡಿ 0, 18ರಲ್ಲಿ 4 ಹೋದ್ರೆ 12 ಅಲ್ವಾ? ಸಾರಿ 14 ಅಲ್ವಾ? ಸೊ 14 ಗಂಟೆ ಅಂತ ಬಂತು. ಸರ್ 14 ಗಂಟೆ ಅಂದ್ರೆ ಎಷ್ಟು? 14 ಗಂಟೆ ಇದೆಯಾ?
ರೈಲ್ವೆ ಟೈಮಿಂಗ್ಸ್ ಎಲ್ಲ ನೋಡಿದಾರಲ್ವಾ, 12 ಆದ್ಮೇಲೆ 1:13, 2:14 ಅಂತ ಕೇಳ್ತಾರೆ. ಸೊ 14ನ ಏನಂತ ಬರ್ಕೋತೀವಿ ಅಂದ್ರೆ ನಾವು 12 ಅಂತ, ಸಾರಿ 2 ಅಂತ ಬರ್ಕೋತೀವಿ. 2 o'clock ತೋರಿಸುತ್ತೆ ಗೈಸ್, ಸರಿನಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. 3:50 3 ಗಂಟೆ 50 ನಿಮಿಷ ಇದ್ದಾಗ ನಮ್ಗೆ ನೀರಿನ ಪ್ರತಿಬಿಂಬದಲ್ಲಿ ತೋರಿಸುವಂತ ಟೈಮ್ ಯಾವುದು ಅಂತ ಕೇಳ್ತಾರೆ. ಅವಾಗ ನಾವು 18ರಿಂದ 18:30 18 ಗಂಟೆ 30 ನಿಮಿಷ ತನ 3 ಗಂಟೆ 50 ನಿಮಿಷ ಕಳಿಯೋಣ ಅದರಿಂದ, ಸರಿನಾ? ನೋಡಿ ಸರ್, 30ರಲ್ಲಿ 50 ಕಳಿಯಕ್ಕಾಗುತ್ತಾ? ಮೈನಸ್ ಮಾಡಕ್ ಆಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ ಅಂತ ನೋಡಿ, ಇದು ಇಂಪಾರ್ಟೆಂಟ್. 18 ಗಂಟೆ 30 ನಿಮಿಷ ನಾವು ಇಲ್ಲಿ 1 ಗಂಟೆನ ಇಲ್ಲಿಗೆ ನಾವೇನ್ ಮಾಡ್ತೀವಿ, ಕ್ಯಾರಿ ಮಾಡ್ತೀವಿ. 1 ಗಂಟೆ ಅಂದ್ರೆ ಮಿನಿಟ್ ಅಲ್ಲಿ ಇದೆ ಅಲ್ವಾ, 1 ಗಂಟೆ ಅಂದ್ರೆ ಎಷ್ಟು ನಿಮಿಷ? 60 ನಿಮಿಷ ಆಯ್ತು. ಸೊ 60 ನಿಮಿಷನ ಇಲ್ಲಿ ಆಡ್ ಮಾಡ್ಕೊಳ್ಳೋಣ. ಇಲ್ಲಿ ಎಷ್ಟು ಮಿಕ್ಕತ್ತು? ಇನ್ನು 18 ಗಂಟೆ ಇದ್ದು 17 ಗಂಟೆ ಆಯ್ತು, ಸರಿನಾ? 1 ಗಂಟೆ ಆ ಕಡೆಗೆ ನಾವು ಕ್ಯಾರಿ ಮಾಡಿದೀವಲ್ವಾ. ಸೊ ನೋಡಿ, 60 + 30 ಎಷ್ಟಾಯ್ತು? 90. 90ರಲ್ಲಿ 50 ಹೋದ್ರೆ 40 ಅಲ್ವಾ ಗಾಯ್ಸ್? ನೆಕ್ಸ್ಟ್ 18ರಲ್ಲಿ 1 ಗಂಟೆ ಆ ಕಡೆ ಕೊಟ್ಟಿದ್ದ, ಇನ್ನು 17 ಗಂಟೆ ಉಳಿದಿದೆ. 17ರಲ್ಲಿ 3 ಹೋದ್ರೆ ಎಷ್ಟು? 14 ಅಲ್ವಾ? ಸೊ 14 ಗಂಟೆ 40 ನಿಮಿಷ ತೋರಿಸ್ತಿದ್ಯಂತೆ. 14 ಗಂಟೆ 40 ನಿಮಿಷ ಅಂದ್ರೆ ಎಷ್ಟು? ಹೇಳಿದ್ನಲ್ಲ, 14 ಗಂಟೆ ಅಂದ್ರೆ 12 ಗಂಟೆಗೆ 1 ಗಂಟೆಗೆ ಏನಂತೀವಿ ನಾವು? 13 ಅಂತೀವಿ. 14 ಗಂಟೆಗೆ 2 ಗಂಟೆ ತಾನೆ. ಸೊ ವಾಟರ್ ಇಮೇಜ್ ಎಷ್ಟು ತೋರಿಸುತ್ತೆ ಅಂದ್ರೆ 2 ಗಂಟೆ 40 ನಿಮಿಷ ತೋರಿಸುತ್ತೆ ಗೈಸ್. ನೋಡಿ, ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. 4:50 ಅಂತ ತಗೊಳ್ಳೋಣ. 4 ಗಂಟೆ 50 ನಿಮಿಷ ಆಗಿದೆ. ಅದರಲ್ಲಿ ನೀರಿನ ಪ್ರತಿಬಿಂಬದಲ್ಲಿ ಕಾಣುವಂತಹ ಟೈಮ್ ಎಷ್ಟು ಅಂತ ಪ್ರಶ್ನೆ ಕೇಳಿದಾಗ ನಾವೇನ್ ಮಾಡ್ತೀವಿ? 18 ಗಂಟೆ 30 ನಿಮಿಷದಿಂದ 4 ಗಂಟೆ 50 ನಿಮಿಷನ ಏನ್ ಮಾಡ್ತೀವಿ? ಮೈನಸ್ ಮಾಡ್ತೀವಲ್ವಾ? ನೋಡಿ, 30ರಿಂದ 50 ಮೈನಸ್ ಆಗುತ್ತಾ? ಆಗಲ್ಲ. ಅವಾಗ ಏನ್ ಮಾಡ್ತೀವಿ ನಾವು? ಇಲ್ಲಿ 18 ಗಂಟೆಯಿಂದ 1 ಗಂಟೆನ ಇಲ್ಲಿ ಕ್ಯಾರಿ ಮಾಡ್ತೀವಿ, ಸರಿನಾ? ಸಾಲ ತಗೋತೀವಿ, ನಮ್ಮ ಹತ್ರ ಇಲ್ಲ ಅಷ್ಟು, ಇದನ್ನ ಮೈನಸ್ ಮಾಡೋಷ್ಟು ನಮ್ಮ ಹತ್ರ ಇರ್ಲಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿಂದ 1 ಗಂಟೆ ಅಂದ್ರೆ 60 ನಿಮಿಷನ ಇದ್ರಲ್ಲಿ ನಾವು ಸಾಲ ತಗೋತೀವಿ. ಎಷ್ಟಾಗುತ್ತೆ? 60 ನಿಮಿಷ + 30 ನಿಮಿಷ ಎಷ್ಟಾಯ್ತು? 60 ನಿಮಿಷನ ತಗೋತೀವಿ ಅಂದ್ರೆ 90 ನಿಮಿಷ ಆಗಿಲ್ವಾ? 90ರಲ್ಲಿ 50 ಹೋಯ್ತು ಅಂದ್ರೆ ಎಷ್ಟು? 40 ಬಂತು. ಸೊ ಇಲ್ಲಿ 18 ಇದ್ದದ್ದು 1 ಗಂಟೆಗೆ ಆ ಕಡೆ ಕೊಟ್ಬಿಟ್ಟಿದೀವಿ ಅಂದ್ರೆ ಇಲ್ಲಿ ಎಷ್ಟು ಮಿಕ್ಕತ್ತು? 17 ತಾನೆ. ನಮ್ಗೆ ಉಳಿದಿರೋದು 17 ಅಲ್ವಾ? 17ರಲ್ಲಿ 4 ಹೋದ್ರೆ 13 ಅಲ್ವಾ ಗೈಸ್? ಸೊ ನಮ್ಗೆ 18 30 4 50 ಕಳೆದಾಗ 13 ಗಂಟೆ 40 ನಿಮಿಷ ತೋರಿಸ್ತು. 13 ಗಂಟೆ ಅಂದ್ರೆ ಎಷ್ಟು? 1 ಗಂಟೆ 40 ನಿಮಿಷ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಗೈಸ್. ನೋಡಿ, ಫಸ್ಟ್ ಈಗ ವಾಟರ್ ಇಮೇಜ್ ನೀರಿನ ಪ್ರತಿಬಿಂಬ ಕೇಳಿದಾಗ ನಾವು 18 ಗಂಟೆ 30 ನಿಮಿಷದಿಂದ ಅದನ್ನ ಏನ್ ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಅಕಸ್ಮಾತ್ ನಾವು ಮೈನಸ್ ಮಾಡ್ಬೇಕಾದ್ರೆ ನಿಮಿಷದು ಮೈನಸ್ ಮಾಡೋ ಅಂತ ಕೊಟ್ಟಿರೋ ನಿಮಿಷಕ್ಕಿಂತ ಕಡಿಮೆ ಇದೆ, ಜಾಸ್ತಿ ಇತ್ತು ಅಂದ್ರೆ ಏನ್ ಮಾಡ್ತೀವಿ ನಾವು? 18ರಿಂದ ಇದಕ್ಕೆ 1 hour 60 ನಿಮಿಷನ ಕ್ಯಾರಿ ಮಾಡ್ತೀವಿ, ಸಾಲ ತಗೊಂತೀವಿ. ಸಾಲ ತಗೊಂಡು ಏನ್ ಮಾಡ್ತೀವಿ? ಅದನ್ನ ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದಾಗ ಇಲ್ಲಿ 1 hour ಇಲ್ಲೋಯ್ತು ಅಂದ್ರೆ ಇಲ್ಲಿ 17 ಗಂಟೆ ಉಳ್ಕತ್ತು. 17ರಲ್ಲಿ 4 hour 13. ಇಲ್ಲಿ 60 ನಿಮಿಷನ ಸಾಲ ತಗೊಂಡ್ರಿಂದ 60 + 30 ಎಷ್ಟಾಯ್ತು? 90. 90ರಲ್ಲಿ 5 ಹೋದ್ರೆ ಎಷ್ಟು? 40 ತಾನೆ. ಅರ್ಥ ಆಯ್ತಲ್ವಾ ಗೈಸ್? ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ. 2 ಗಂಟೆ 35 ನಿಮಿಷ ಅಂತ ಅನ್ಕೊಳ್ಳೋಣ. 2:35 ಸರಿನಾ? ಏನ್ ಬೇಕು ನಮ್ಗೆ? ವಾಟರ್ ಇಮೇಜ್ ಅಲ್ಲಿ ಎಷ್ಟು ಗಂಟೆ ತೋರಿಸುತ್ತೆ ಅಂತ. 2:30 ನಾವೇನ್ ಮಾಡ್ತೀವಿ? 18 ಗಂಟೆ 30 ನಿಮಿಷದಿಂದ ಮೈನಸ್ ಮಾಡ್ತೀವಿ 2:35ನ. ಬಟ್ 30ರಿಂದ 35 ಏನಾಗುತ್ತೆ? ಕಳಿಯಕ್ಕಾಗುತ್ತಾ? ಆಗಲ್ಲ. ಅವಾಗ ಏನ್ ಮಾಡ್ತೀವಿ? ಇಲ್ಲಿಂದ ನಾವು ದಶಕ ತಗೋತೀವಿ. ಸರಿ, ನಾವು ದಶಕ ತಗೊಳ್ಳೋದು ಗೊತ್ತಲ್ವಾ? ಎಷ್ಟು ತಗೋತೀವಿ ಅಂದ್ರೆ 1 hour. 1 hour ಅಂದ್ರೆ 60 ನಿಮಿಷ ಅಲ್ವಾ? ಯಾಕೆಂದ್ರೆ ಇದು ನಿಮಿಷದಲ್ಲಿದೆ, ಅದನ್ನ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೋತೀವಿ. ಸೊ 60 ನಿಮಿಷನ ದಶಕ ತಗೊಂಡಿವಿ, ಸಾಲ ತಗೊಂಡು. ಸೊ 30 + 60 ಎಷ್ಟಾಯ್ತು? 90. 90 ಆಯ್ತಲ್ವಾ? 90ರಲ್ಲಿ 35 ಹೋದ್ರೆ ಎಷ್ಟು? 55 ತಾನೆ. 55 ನಿಮಿಷ, ಇದು ನಿಮಿಷದಲ್ಲಿದೆ, ಸರಿನಾ? 55 ನಿಮಿಷ ಬಂತು. ಸೊ ಇಲ್ಲಿ ನೋಡಿ 18 ಇದೆಯಲ್ಲೇ ಇಲ್ಲ, ಯಾಕೆಂದ್ರೆ ಒಂದಾಗ್ಲೇ ಕೊಟ್ಬಿಟ್ಟಿದೀವಿ 1 hour. ಇನ್ ಮಿಕ್ಕಿರೋದೆಷ್ಟು?
17 ತಾನೆ, 17ರಲ್ಲಿ 2 ಹೋದ್ರೆ ಎಷ್ಟು? 15. 15 ಅಲ್ವಾ ಗೈಸ್? 15 ಅಂದ್ರೆ ಎಷ್ಟು? 15 ಗಂಟೆ 55 ನಿಮಿಷ ಅಂದ್ರೆ ಎಷ್ಟು? ರೈಲ್ವೆ ಟೈಮಿಂಗ್ಸ್ ನಿಮ್ಗೆ ಗೊತ್ತಿದೆ. ಒಂದಕ್ಕೆ ಏನಂತೀವಿ ಅಲ್ಲಿಂದ? 13 ಅಂತೀವಿ ತಾನೆ. 13 ಗಂಟೆ, 2ಕ್ಕೆ 14 ಗಂಟೆ, 3ಕ್ಕೆ 15 ಗಂಟೆ, 6ಕ್ಕೆ 16 ಗಂಟೆ, ಆತರ ಅಲ್ವಾ? ಸೊ ಇಲ್ಲಿ 15 ಕೊಟ್ಟರೆ ಎಷ್ಟು ಗಂಟೆ ಇದು? 3 ಗಂಟೆ 55 ನಿಮಿಷ ತೋರಿಸ್ತಾ ಇದೆ. 2 ಗಂಟೆ 35 ನಿಮಿಷನ ನೀರಿನ ಪ್ರತಿಬಿಂಬ ವಾಟರ್ ಇಮೇಜ್ ನೋಡಿದಾಗ 3 ಗಂಟೆ 55 ನಿಮಿಷ ತೋರಿಸ್ತಾ ಇದೆ. ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಗಾಯ್ಸ್. ನೋಡಿ, ವಾಟರ್ ಇಮೇಜ್ ಡಿಫರೆನ್ಸ್ ಹೇಳ್ಬಿಡ್ತೀನಿ. 2 ಫಾರ್ಮುಲಾ ಕೂಡ ಇಂಪಾರ್ಟೆಂಟ್. ನೀರಿನ ಪ್ರತಿಬಿಂಬ ಕೇಳಿದಾಗ ನಾವೇನ್ ಮೈನಸ್ ಮಾಡ್ತೀವಿ? 18:30 ಮಿನಿಟ್ಸ್ ಇಂದ 18:30 ಅಂತ ಜ್ಞಾಪಕ ಇಟ್ಕೊಳ್ಳಿ. 18 ಗಂಟೆ 30 ನಿಮಿಷ ಅಂತ ಅರ್ಥ, ಸರಿನಾ? 18:30 ನಿಂದ ಮೈನಸ್ ಮಾಡ್ತೀವಿ. ಅದೇ ಇದು ವಾಟರ್ ಇಮೇಜ್ ಆಯ್ತು. ಮಿರರ್ ಅಂತ ಕೇಳಿದಾಗ, ಮಿರರ್ ಇಮೇಜ್ ಕೇಳಿದಾಗ ಕನ್ನಡಿ ಪ್ರತಿಬಿಂಬ ಕೇಳಿದಾಗ ಏನಿಂದ ಮೈನಸ್ ಮಾಡ್ತೀವಿ? 11 ಗಂಟೆ 60 ನಿಮಿಷ ದಿಂದ ಮೈನಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಇವೆರಡೂ ಕೂಡ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ಗೈಸ್. ಈಗ ಇದು ಇಂಪಾರ್ಟೆಂಟ್ ಟಾಪಿಕ್. ಎಕ್ಸಾಮ್ ಅಲ್ಲಿ ಜಾಸ್ತಿ ಇದ್ರ ಮೇಲೆ ಕೇಳೋದು ಪ್ರಶ್ನೆಗಳು. ಕೋನ, ಇಂಗ್ಲಿಷ್ ಅಲ್ಲಿ ಆಂಗಲ್, ಸರಿನಾ? ಈ ಟಾಪಿಕ್ ಮೇಲೆ ಜಾಸ್ತಿ ಕೇಳ್ತಾರೆ ಗಡಿಯಾರಕ್ಕೆ ಸಂಬಂಧಪಟ್ಟಿದ ಪ್ರಶ್ನೆಯಲ್ಲಿ ಗಾಯ್ಸ್. ಕೋನ ಯಾವ ರೀತಿ ಕೇಳ್ಬೋದು ನಿಮ್ಗೆ ಗೊತ್ತಿದೆ. ಇದು ಸರ್ಕಲ್ ಅಲ್ವಾ? ವೃತ್ತ ಒಳಕೋನ ಮತ್ತೆ ಎಷ್ಟಿರುತ್ತೆ? 360 ಡಿಗ್ರಿ. ನಾವ್ ಇದನ್ನ ಎಷ್ಟು ಭಾಗ ಮಾಡಿದೀವಿ? 12 ಪಾರ್ಟ್ ಆಗಿ ಮಾಡಿದೀವಲ್ವಾ? ಸೊ 1 ಗಂಟೆ, 2 ಗಂಟೆ, 3, 4, 5, 6, 7, 8, 9, 10, 11. ಸೊ ಎಷ್ಟು ಭಾಗ ಮಾಡ್ಕೊಂಡಿದೀವಿ ನಾವು? 12 ಭಾಗ ಮಾಡ್ಕೊಂಡಿದೀವಿ ಗೈಸ್, ಸರಿನಾ? ಟೋಟಲ್ ವೃತ್ತ ಒಳಕೋನ ಮೊತ್ತ ಎಷ್ಟಿದೆ? 360. ಅದನ್ನ 12 ಭಾಗ ಮಾಡ್ಕೊಂಡಿದೀವಿ ಅಂದ್ರೆ ಇವೆರಡರ 1 ಪಾರ್ಟ್ ಎಷ್ಟು ಬರುತ್ತೆ? 30 ಡಿಗ್ರಿ ಬರುತ್ತೆ ಗೈಸ್. ಸೊ 12 ಗಂಟೆ ಮತ್ತೆ 1 ಗಂಟೆ ಇವೆರಡರ ನಡುವಿನ ಕೋನ ಎಷ್ಟಿದೆ ಅಂದ್ರೆ 30 ಡಿಗ್ರಿ ಬಂತು. ಸೇಮ್ ಅದೇ ರೀತಿ 1, 2 ನಡುವೆ 30, 9, 10 ನಡುವೆ 30. ಇವೆಲ್ಲರೂ ಆಡ್ ಮಾಡೋದು ನಮ್ಗೆ ಎಷ್ಟು ಬರುತ್ತೆ? 360 ಡಿಗ್ರಿ ತಾನೆ ಅಲ್ವಾ? ಸೊ ನೋಡಿ, ಪ್ರತಿಯೊಂದು ಇಲ್ಲಿಂದ ಇಲ್ಲಿ ಗಂಟ 1 ಅವರ್ ಅಂತ ಅನ್ಕೋಣ. ಇಲ್ಲಿಂದ ಇಲ್ಲಿ ಗಂಟ ಗಡಿಯಾರದ ಮುಳ್ಳಲ್ಲಿ ಅವರ್ ಎಂಡ್ ನೋಡಿದಾಗ ಇಲ್ಲಿಂದ ಇಲ್ಲಿ ಗಂಟೆ ಎಷ್ಟು ಡಿಗ್ರಿ ಇರುತ್ತೆ? 30 ಡಿಗ್ರಿ ಇರುತ್ತೆ ಗಾಯ್ಸ್. ನೆಕ್ಸ್ಟ್ ಈಗ ಒಂದು 3 o'clock 3 ಗಂಟೆ 3 o'clock ಇದ್ದಾಗ ಕೋನ ಎಷ್ಟಿರುತ್ತೆ ಅಂತ ನೋಡೋಣ. 3 o'clock ಅಂದ್ರೆ ಎಷ್ಟು ಇದೆ ಅಲ್ವಾ? ಚಿಕ್ಕ ಮುಳ್ಳು 3 ಹತ್ರ ಇರುತ್ತೆ, ದೊಡ್ಡ ಮುಳ್ಳು 12 ಹತ್ರ ಅಲ್ವಾ? ಸೊ ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ, 1 ರಿಂದ 2 30, 2 ರಿಂದ 3 30, ಟೋಟಲ್ ಎಷ್ಟಾಯ್ತು? 90 ಡಿಗ್ರಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಸರ್ 7 o'clock ಇದ್ದಾಗ ಎಷ್ಟು? 7 o'clock ಇದ್ದಾಗ ಎಷ್ಟು ನೋಡಿ? 7 o'clock ಅಂದ್ರೆ ಎಲ್ಲ ಬರುತ್ತೆ ಟೈಮಿಂಗ್ಸ್ ಅಲ್ಲಿ? ಇದಲ್ವಾ? ಚಿಕ್ಕ ಮುಳ್ಳು 7 ಹತ್ರ ಇರುತ್ತೆ, ದೊಡ್ಡ ಮುಳ್ಳು 12 ಹತ್ರ ಇರುತ್ತೆ. ಇಲ್ಲಿಂದ ಇಲ್ಲಿಗೆ 1, 2, 3, 4, 5, 6, 7. 7 ಇಂಟು 30 ಅಂದ್ರೆ ಎಷ್ಟು? 7 into 30, 210 ಡಿಗ್ರಿ ಗಾಯ್ಸ್. ಅರ್ಥ ಆಯ್ತಲ್ವಾ? ಅಕಸ್ಮಾತ್ ಸರ್ 10 o'clock ಇತ್ರ ಇತ್ತು ಅಂದಾಗ 10 ಅಂದ್ರೆ ಇಲ್ಲಿ ಬಂತಲ್ವಾ ಗಾಯ್ಸ್? 10 o'clock ಇದ್ರೆ ಇದ್ದಾಗ ಎಷ್ಟು ಬರುತ್ತೆ ನಮ್ಗೆ ಅಂತ ಡಿಗ್ರಿ. ಈ ಅಕಸ್ಮಾತ್ ಇಲ್ಲಿ 2 ತರ ಬರುತ್ತೆ, ಒಳಕೋನ ಹೊರಕೋನ. ಇದು ಒಳಕೋನ, ಇದು ಹೊರಕೋನ, ಸರಿನಾ? ಎರಡೂ ಕೇಳ್ಬೋದು. ಒಳಕೋನ ಕೇಳಿದಾಗ ನೋಡಿ, ಇಲ್ಲಿ 30 ಇದೆ, ಇಲ್ಲೂ 30 ಇದೆ. ಸೊ ಒಳಕೋನ ಮೊತ್ತ ಎಷ್ಟಿದೆ? 60 ಡಿಗ್ರಿ ನಮ್ಗೆ, ಸರಿನಾ? ಇವೆರಡು ಎಷ್ಟು ಗಂಟೆ? 11 ಗಂಟೆ ಇದ್ದಾಗ 11 o'clock ಇದ್ದಾಗ ಎಷ್ಟು ಬರುತ್ತೆ? 60 ಡಿಗ್ರಿ, ಸರಿನಾ? ಹೊರಕೋನ ಕೇಳಿದಾಗ ಏನ್ ಮಾಡ್ತೀವಾಗ? 360 ಡಿಗ್ರಿಯಿಂದ -60 ಡಿಗ್ರಿ ಮಾಡೋಣ. ಅವಾಗ ಎಷ್ಟು ಬರುತ್ತೆ? 300 ಡಿಗ್ರಿ ಬರುತ್ತೆ. ಅರ್ಥ ಆಯ್ತಾ ಗೈಸ್? ಫಾರ್ ಎಕ್ಸಾಂಪಲ್ 8 o'clock ಕೇಳ್ಬಿಟ್ರು,
8 o'clock ಹೇಳಿದ್ರು ಅಂದ್ರೆ ನೋಡಿ 8 ಅಂದ್ರೆ ಹಿಂಗಿರುತ್ತೆ ಅಲ್ವಾ, ಅವಾಗ ಡಿಗ್ರಿ ಒಳಕೋನ ಇದು ತಾನೆ, ಇದು ಹೊರಕೋನ, ಅವ್ರು ಒಳಕೋನ ಎರಡೂ ಗೊತ್ತಿರ್ಬೇಕು. ಆಂಗಲ್ ಕೇಳಿದ್ರೆ ಒಳಕೋನ ಅಂತ ಅನ್ಕೋಬೇಕು ನೀವು, ಸರಿನಾ. ಹೊರಕೋನ ಕೇಳಿದಾಗ ಸಪ್ರೇಟ್ ಆಗಿ ಪ್ರಶ್ನೆ ಕೇಳ್ತಾರೆ, ಬಟ್ ಆಂಗಲ್ ಅಂತ ಕೇಳಿದಾಗ ಒಳಕೋನ ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 30 30 30 30 ಎಷ್ಟಾಯ್ತು? 120 ಅಲ್ವಾ. ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿನಾ, ಇಲ್ಲಿಂದ ಇಲ್ಲಿಗೆ 30, 3 3 3 3 4 into 3 120. ಅರ್ಥ ಆಯ್ತಲ್ವಾ. ಟೋಟಲ್ 120 ಡಿಗ್ರಿ ಇರುತ್ತೆ. ಎಕ್ಸಾಂಪಲ್ 8:30 ಅಲ್ವಾ, 8:30 8 ಗಂಟೆ 30 ನಿಮಿಷ ಇದ್ದಾಗ ಅದರ ಕೋನ ಎಷ್ಟು ಬರುತ್ತೆ ಅಂತ ಕೇಳಿದರೆ, 8 ಗಂಟೆ ಅಂದ್ರೆ ನೋಡಿ ಈಗ ಚಿಕ್ಕ ಮುಳ್ಳು 8 ಗಂಟೆ ಹತ್ರ ಇರುತ್ತೆ, ದೊಡ್ಡ ಮುಳ್ಳು 6 ಗಂಟೆ ಅಂತ ಇರುತ್ತೆ. ಸೊ ಎಕ್ಸಾಕ್ಟ್ ಆಗಿ 8 ಗಂಟೆನೆ ಎತ್ತರ ಇರಲ್ಲ, ಯಾಕೆ ಅಂದ್ರೆ 30 ನಿಮಿಷಗಳು ಬಂದಾಗ ಈ ಹವರ್ ಎಂಡು ಕೂಡ ಸ್ವಲ್ಪ ಮೂವ್ ಆಗಿರುತ್ತೆ ಅಲ್ವಾ. ಯಾವ ಎರಡು ನಡುವೆ ಇರುತ್ತೆ ಅಂದ್ರೆ 8 ಗಂಟೆ 9 ಗಂಟೆ ಅವೆರಡರ ನಡುವೆ ಇರುತ್ತೆ. ಎಷ್ಟು ಗಂಟೆ ಅಂತ ಗೊತ್ತಿಲ್ಲ. ಇವೆರಡರ ಕೋನ ಎಷ್ಟು ಅಂತ ಕೇಳ್ತಾರೆ, ಸರಿನಾ. ಈ ರೀತಿ ಇದ್ದಾಗ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಕೋನ ಇದೆ? 30 ಡಿಗ್ರಿ, 30 ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ 30 ಇದೆ. ಸೊ ಎಷ್ಟು ಎರಡಾಯ್ತು? ಎರಡು ಸೇರಿಸಿದ್ರೆ ಎಷ್ಟಾಯ್ತು? 60 ಆಯ್ತು, 60 ಡಿಗ್ರಿ ಆಯ್ತು. ನೆಕ್ಸ್ಟ್ ಪ್ಲಸ್ ಮಾಡ್ಕೊಳ್ಳೋಣ, ಯಾಕೆ ಅಂದ್ರೆ ಕರೆಕ್ಟ್ ಆಗಿ 8 ಗಂಟೆ ಹತ್ರನೇ ಇರಲ್ಲ, 30 ನಿಮಿಷಕ್ಕೆ ಬಂದಾಗೆ ಒಂದ್ ಸ್ವಲ್ಪ ಮೂವ್ ಆಗಿರುತ್ತೆ. ಸ್ವಲ್ಪ ಮೂವ್ ಆಗಿದೆ ಅಂದ್ರೆ ಅದರ ಕೋನ ಎಷ್ಟು ಅಂತ ನಾವು ಕಂಡುಹಿಡಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಪ್ಲಸ್ ಮಾಡ್ಕೊಂತೀವಿ. ಪ್ಲಸ್ ಮಾಡ್ಕೊಂಡು ನಿಮಿಷನ ಡಿವೈಡೆಡ್ ಬೈ 2 ಇಂದ ಮಾಡ್ತೀವಿ. ಸೊ 30 ನಿಮಿಷನ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಯ್ತು? 15 ನಿಮಿಷ ಆಯ್ತು. ಸೊ 15 ಡಿಗ್ರಿ. ಅರ್ಥ ಆಯ್ತಾ? 60 ಪ್ಲಸ್ 15 ಎಷ್ಟಾಯ್ತು? 75 ಡಿಗ್ರಿ. ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ 60 ಬರಲ್ಲ, ಯಾಕೆ ಅಂದ್ರೆ ಇದು ಅವರ್ ಎಂಡ್ ಮೂವ್ ಆದಂಗೆ ಮಿನಿಟ್ ಎಂಡು ಕೂಡ ಮೂವ್ ಆಗ್ತಾ ಇರುತ್ತೆ, ಅವರ್ ಎಂಡು ಕೂಡ ಅದ್ರ ಜೊತೆ ಮೂವ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಪ್ಲಸ್ ಎಷ್ಟು ಡಿಗ್ರಿ ಆಯ್ತದೆ? 15 ಡಿಗ್ರಿ ಆಡ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ತೇವೆ ನೋಡಿ, ಅರ್ಥ ಆಗುತ್ತೆ. ಎಕ್ಸಾಂಪಲ್ ಈಗ 9:30 9:30 ಇದ್ದಾಗ ನೋಡಿ, 9 ಅಂದ್ರೆ ಇಲ್ಲಿರುತ್ತೆ, ಒಂದ್ ಸ್ವಲ್ಪ ಮೂವ್ ಆಗಿರುತ್ತೆ ಗೈಸ್, ಯಾಕೆ ಅಂದ್ರೆ ಮಿನಿಟ್ ಅಂಡ್ ಮುಂದೆ ಬಂದಿರುತ್ತೆ ಅಲ್ವಾ, 30 ನಿಮಿಷ. ಸೊ ಮಿನಿಟ್ ಅಂಡ್ ಮೂವ್ ಆಗಿದೆ ಅಂದ್ರೆ ಅವರ್ ಎಂಡ್ ಕೂಡ ಮೂವ್ ಆಗಿರುತ್ತೆ. ಇವೆರಡ ಕೋನ ಎಷ್ಟು ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಅನ್ಕೊಳ್ಳೋಣ, ಸರಿನಾ. 9 ಗಂಟೆ ಅಂದ್ರೆ ನೋಡಿ, ಇಲ್ಗೂ ಎಷ್ಟು? 3 ಗಂಟೆ ಟೈಮ್ ಅಲ್ವಾ. 1 2 3 3 o'clock ಅಂದ್ರೆ 30 into 3 ಅಲ್ವಾ. ಸೊ ಎಷ್ಟಾಯ್ತು? 90 ಡಿಗ್ರಿ ಆಯ್ತು. ಆಮೇಲೆ ಏನ್ ಮಾಡ್ತೀವಿ? ಪ್ಲಸ್ ಮಾಡ್ತೀವಿ, ಯಾಕೆ ಅಂದ್ರೆ ಮುಂದಕ್ಕೆ ಹೋಗಿರುತ್ತಲ್ಲ, ಆ ಮುಂದ್ಗಡೆ ಎಷ್ಟು ಹೋಗಿದೆ ಅಂತ ತಿಳ್ಕೊಬೇಕಲ್ವಾ, ಅದಕ್ಕೋಸ್ಕರ ಅದನ್ನ ಪ್ಲಸ್ ಮಾಡ್ತೀವಿ. ಆ 30 ನಿಮಿಷನ ಡಿವೈಡೆಡ್ ಬೈ 2 ಮಾಡೋಣ, ಎಷ್ಟಾಗುತ್ತೆ? 15 ಡಿಗ್ರಿ ಆಯ್ತು. ಸೊ ಎಷ್ಟಾಯ್ತು? 90 ಪ್ಲಸ್ 15 105 ಅಲ್ವಾ. ಸೊ 9 ಗಂಟೆ 30 ನಿಮಿಷ ಇದ್ದಾಗ ಕೋನ ಎಷ್ಟು ತೋರಿಸ್ತಾ ಇರುತ್ತೆ ಅಂದ್ರೆ 105 ಡಿಗ್ರಿ ತೋರಿಸ್ತಾ ಇರುತ್ತೆ ಗೈಸ್. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ, 10:40 10 ಗಂಟೆ 40 ನಿಮಿಷ ಅಂತ ಅನ್ಕೊಳ್ಳೋಣ. 10 ಗಂಟೆ 40 ನಿಮಿಷ ನೋಡಿ, ಇಲ್ಲಿ 10 ಗಂಟೆ ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ? 10 ಗಂಟೆ ಇದು 10 ಗಂಟೆ ಅಂತ ಅನ್ಕೊಳ್ಳೋಣ ಗೈಸ್. 40 ಅಂದ್ರೆ ಎಷ್ಟು ಬರುತ್ತೆ? ಇಲ್ಲಲ್ವಾ. ಇವೆರಡರ ಕೋನ ಎಷ್ಟು ಅಂತ ಕೇಳಿದ್ದಾರೆ. ಗಂಟೆ ಅಂದ್ರೆ ಸ್ವಲ್ಪ ಮೂವ್ ಆಗಿರುತ್ತೆ, ಸರಿನಾ. ಚಿಕ್ಕದಿರುತ್ತೆ. ಇವೆರಡರ ಕೋನ ಎಷ್ಟು ಅಂತ ಕೇಳಿದ್ರೆ 30 35 40 ತಾನೆ, 8 ಗಂಟೆ ಹತ್ರ ಇರುತ್ತೆ ತಾನೆ, 10:40 ಅಂದ್ರೆ. ಸೊ ಇಲ್ಲಿಗೂ ಎಷ್ಟಿದೆ? 8 ರಿಂದ 9 9 ರಿಂದ 10. ಸೊ ಎಷ್ಟು? 2 ಗಂಟೆ ಮೂವ್ ಆಗಿದೆ. ಸೊ 60 ಡಿಗ್ರಿ ಆಯ್ತು. ಇದು 30 ಇದು 30 ತಾನೆ ಗೈಸ್, ಇವೆರಡ ನೋಡಿ, ಇದು 30 ಇದು 30, 60 ಡಿಗ್ರಿ ಆಯ್ತು. ಸೊ ಏನ್ ಮಾಡ್ತೀವಿ? ಪ್ಲಸ್, ಯಾಕೆಂದ್ರೆ ಸ್ವಲ್ಪ ಮೂವ್ ಆಗಿರುತ್ತೆ ಅಲ್ವಾ, ಮೂವ್ ಆಗಿರುತ್ತೆ. ಇದನ್ನ ನಾವೇನ್ ಮಾಡ್ಕೊತೀವಿ? ಡಿವೈಡೆಡ್ ಬೈ 2 ಮಾಡ್ತೀವಿ. ನಿಮಿಷನ ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟಾಯ್ತು? 20 ಡಿಗ್ರಿ ಆಯ್ತು. ಸೊ ಟೋಟಲ್ ಎಷ್ಟು ಡಿಗ್ರಿ? 8 ಡಿಗ್ರಿ. 10 ಗಂಟೆ 40 ನಿಮಿಷ ಇದ್ದಾಗ
ಅದರ ಕೋನಗಳ ಮೊತ್ತ ಎಷ್ಟಿರುತ್ತೆ ಅಂದ್ರೆ 80 ಡಿಗ್ರಿ ಇರುತ್ತೆ ಗೈಸ್. ಈಗ ಇನ್ನೊಂದು ಎಕ್ಸಾಂಪಲ್ ತಗೋಣ. 6 ಗಂಟೆ 15 ನಿಮಿಷ ತಗೋಣ ಗೈಸ್. ಸರಿನಾ? 6 ಗಂಟೆ 15 ನಿಮಿಷ ಇದ್ದಾಗ ಕೋನ ಎಷ್ಟು ಬರುತ್ತೆ ಅನ್ನೋದು ನೋಡೋಣ. 6 ಗಂಟೆ ಅಂದ್ರೆ ಸ್ವಲ್ಪ ಮೂವ್ ಆಗಿರುತ್ತೆ ಅಲ್ವಾ? 15 ನಿಮಿಷ ಅಂದ್ರೆ ಎಕ್ಸಾಕ್ಟ್ ಆಗಿ ಇಲ್ಲಿ ಬಂದಿರುತ್ತೆ. ಸೊ ಇವೆರಡರ ಕೋನ ಎಷ್ಟಿರುತ್ತೆ ಅಂತ ಕೇಳಿದ್ವಿ. 6 ಗಂಟೆ ಅಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟು? 1 2 3. ಸೊ 3 into 30 ಡಿಗ್ರಿ ಮಾಡಿದ್ರೆ 90 ಡಿಗ್ರಿ ಆಯ್ತಲ್ವಾ? ಸೊ ಆಮೇಲೆ ಏನ್ ಮಾಡ್ತೀವಿ? ಪ್ಲಸ್ ಮಾಡ್ಕೋತೀವಿ. ಯಾಕೆ ಅಂದ್ರೆ ಇದು ಗಡಿಯಾರದ ನಿಮಿಷದ ಮುಳ್ಳು ಮುಂದೆ ಬಂದಂಗೆ ಗಂಟೆ ಮುಳ್ಳು ಕೂಡ ಮುಂದೆ ಹೋಗಿದೆ. ಎಷ್ಟು ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ನಿಮಿಷನ ಡಿವೈಡೆಡ್ ಬೈ 2 ಮಾಡೋಣ. ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಯ್ತು? 7.5 ಅಲ್ವಾ? ಸೊ ಎಷ್ಟಾಯ್ತು? 90 plus 7.5 97.5 ಡಿಗ್ರಿ. 6 ಗಂಟೆ 15 ನಿಮಿಷದಲ್ಲಿ ಕೋನ ಎಷ್ಟು ತೋರಿಸ್ತಾ ಇದೆ ಅಂದ್ರೆ 97.5 ಡಿಗ್ರಿ ತೋರಿಸ್ತಾ ಇದೆ. ಅರ್ಥ ಆಯ್ತು ಅನ್ಕೊಂಡಿದೀನಿ ಗೈಸ್. ಫಾರ್ ಎಕ್ಸಾಂಪಲ್ 3:30 3 ಗಂಟೆ 30 ನಿಮಿಷ ಇದ್ದಾಗ ಕೋನ ಎಷ್ಟು ಅಂತ ಕೇಳ್ತಾರೆ ನೋಡ. 3 ಗಂಟೆ ಅಂದ್ರೆ ಇಲ್ಲಿ 3 ಗಂಟೆ 30 ನಿಮಿಷ. 30 ಅಂದ್ರೆ ಇಲ್ಲಿರುತ್ತಲ್ವಾ? 3 ಗಂಟೆ 30 ನಿಮಿಷಕ್ಕೆ ನೋಡಿ 1 2 3 ಎಷ್ಟಾಯ್ತು? 3 into 3 90 ಡಿಗ್ರಿ ಅಲ್ವಾ? ಸೊ 90 ಡಿಗ್ರಿ ಪ್ಲಸ್ 30 ಅಂದ್ರೆ ಏನ್ ಮಾಡ್ತೀವಿ? ಡಿವೈಡೆಡ್ ಬೈ 2 ಮಾಡಿದ್ರೆ 15 ಮಾಡ್ತೀವಲ್ವಾ? ಸೊ 90 plus 15 105 ಡಿಗ್ರಿ ಅಲ್ವಾ? ಎಕ್ಸಾಮ್ ಅಲ್ಲಿ 105 ಕೂಡ ಆಪ್ಷನ್ ಅಲ್ಲಿ ಇರುತ್ತೆ, ಬಟ್ ಆನ್ಸರ್ ಇಸ್ ರಾಂಗ್. ಯಾಕೆ ಸರ್ ಅಂತ ಕೇಳ್ತೀರಾ? ನೋಡಿ 3 ಗಂಟೆ 30 ನಿಮಿಷ ಅಂದ್ರೆ ಎಕ್ಸಾಕ್ಟ್ ಆಗಿ ಅದು 3 ಗಂಟೆ ಹತ್ರ ಇರುತ್ತಾ? ಇಲ್ಲ ತಾನೆ, ಒಂದ್ ಸ್ವಲ್ಪನಾದ್ರೂ ಮುಂದಕ್ಕೆ ಮೂವ್ ಆಗಿರುತ್ತೆ ಅಲ್ವಾ? ಇಲ್ಲಿಂದ ಇಲ್ಲಿ ಮೂವ್ ಆಗಿರುತ್ತೆ ತಾನೆ. ನಾವ್ ಎಕ್ಸಾಕ್ಟ್ ಆಗಿ 3:30 ಕಂಡು ಹಿಡಿತೀವಿ. ಎಕ್ಸಾಕ್ಟ್ ಆಗಿ 3:30 ಕಂಡ್ರೆ 105. ಬಟ್ ಎಕ್ಸಾಕ್ಟ್ ಆಗಿ 3:30 3 o'clock ಹತ್ರನೇ ಇರುತ್ತಾ? 30 minutes ಬಂದ್ರು ಇಲ್ಲ, ಸ್ವಲ್ಪ ಮೂವ್ ಆಗಿರುತ್ತೆ ಅಲ್ವಾ? ಮೂವ್ ಆದಾಗ ನಾವ್ ಏನ್ ಮಾಡ್ತೀವಿ? ಇಲ್ಲಿ ಪ್ಲಸ್ ಬದಲು ಏನ್ ಮಾಡ್ತೀವಿ? ನಾವು ಮೈನಸ್ ಮಾಡ್ತೀವಿ, ಇದನ್ನ ಕಳಿತೀವಿ. ಇಲ್ಲೇನಿದೆ ಈ ಡಿಗ್ರಿನ ನಾವು ಮೈನಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಸೊ 90 minus 15 ಅಂದ್ರೆ ಎಷ್ಟು? 75. ಸೊ ಆನ್ಸರ್ ಎಷ್ಟು? 75. ಎಕ್ಸಾಮ್ ಅಲ್ಲಿ 75 ಇರುತ್ತೆ, 105 ಇರುತ್ತೆ. ಸರಿನಾ? ಆನ್ಸರ್ 75, 105 ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ. ಇನ್ನೊಂದು ಎಕ್ಸಾಂಪಲ್ 4:40 4 ಗಂಟೆ 40 ನಿಮಿಷ ಇದ್ದಾಗ ಕೋನ ಎಷ್ಟಿರುತ್ತೆ ಅಂತ. 4 ಗಂಟೆ ಅಂದ್ರೆ ನೋಡಿ 40 ಅಂದ್ರೆ ಎಷ್ಟು? 8 ಹತ್ರ ಅಲ್ವಾ? 8 ಹತ್ರ ಇರುತ್ತೆ. ಸೊ 4 ಗಂಟೆ ಅಂದ್ರೆ ಒಂದ್ ಸ್ವಲ್ಪನಾರು ಮೂವ್ ಆಗಿರುತ್ತೆ ಅಲ್ವಾ ಗೈಸ್? ಸೊ ಇದರ ಕೋನ ಎಷ್ಟು ಅಂತ ಕೇಳ್ತಾರೆ. 4 ಗಂಟೆ ಅಂದ್ರೆ ಇಲ್ಲಿಂದ 1 2 3 4. ಸೊ 4 ಅಂದ್ರೆ 120 ಡಿಗ್ರಿ. ಸರಿನಾ? ಮೈನಸ್ ಮಾಡ್ಕೋತೀವಿ. ಯಾಕೆ ಮೈನಸ್ ಮಾಡ್ಕೋತಾ ಇದೀವಿ ಅಂದ್ರೆ, ಸೊ ನೋಡಿ ಇದು 4 ಗಂಟೆಗೆ ಎಕ್ಸಾಕ್ಟ್ ಆಗಿ ಇರ್ಬೇಕಾಗಿತ್ತು, ಬಟ್ ನಿಮಿಷದ ಮೂವ್ ಆದಂಗ ಇದು ಮೂವ್ ಆಗುತ್ತೆ ಅಲ್ವಾ? ಇದನ್ನ ನಾವು ಏನ್ ಮಾಡ್ಕೋತೀವಿ? ಮೈನಸ್ ಮಾಡ್ಕೋಬೇಕು ಅದ್ರಲ್ಲಿ. ಸರಿನಾ? ಮೈನಸ್ ಮಾಡ್ಕೋತೀವಿ ಅಂದ್ರೆ 40 minutes ನ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ? 20 minutes ಅಲ್ಲಿ 20 ಡಿಗ್ರಿ ಆಯ್ತು. 120 20 ಆಯ್ತು ಅಂದ್ರೆ 100 ಡಿಗ್ರಿ. ಸರಿ, ನೀವೇನಾದ್ರೂ ಬೈ ಮಿಸ್ ಆಗಿ ಪ್ಲಸ್ ಅಂತ ಹಾಕಿದ್ರೆ 140 ಅಂತ ಏನೋ ಆಪ್ಷನ್ ಇರುತ್ತೆ, ಅದಕ್ಕೆ ಹಾಕಿದ್ರೆ ರಾಂಗ್ ಆಗುತ್ತೆ. ಸರಿನಾ? ಮೈನಸ್ ಏನಕ್ಕೆ ಮಾಡ್ಕೋತಾ ಇದೀವಿ ಅಂತ ಗೊತ್ತಾಯ್ತಲ್ವಾ? ಯಾಕೆ ಅಂದ್ರೆ ನಿಮಿಷದ ಮುಳ್ಳು ಹವರ್ ಮುಳ್ಳು ಜೊತೆಗೆ ಮೂವ್ ಆಗ್ತಾ ಇರುತ್ತೆ. ನಿಮಿಷದ ಮುಳ್ಳು ಮೂವ್ ಆಗ್ತಾ ಇದೆ ಅಂದ್ರೆ ಅವರ್ ಮುಳ್ಳು ಮೂವ್ ಆಗ್ಬೇಕಲ್ವಾ? ಈ 4ರಿಂದ ಸ್ವಲ್ಪ ಮುಂದಕ್ಕೆ ಬಂತು ಅಲ್ವಾ? ಅದನ್ನ ನಾವೇನ್ ಮಾಡ್ತೀವಿ? ನಮಗ್ ಬೇಕಾಗಿರೋದು ಇಷ್ಟು ಮಾತ್ರ. ಸರಿನಾ? ಟೋಟಲ್ ಬೇಡ, ನಮ್ಗೆ ಪೂರ್ತಿ ಬೇಡ. ನಮಗ್ ಬೇಕಾಗಿರೋದು ಇಷ್ಟು ಪಾರ್ಟ್ ಮಾತ್ರ. ಅವ್ರು ಕೇಳಿರೋದು ಆಂಗಲ್ ಎಷ್ಟು ಅಂತ. ಈ ಪಾರ್ಟ್ ನಮಗ್ ಬೇಡ. ಆ ಪಾರ್ಟ್ ಬರ್ದೇ ಇರೋದಕ್ಕೆ ನಾವೇನ್ ಮಾಡ್ತೀವಿ? ಮೈನಸ್ ಮಾಡ್ಕೋತೀವಿ. ಅರ್ಥ ಆಯ್ತಾ ಗೈಸ್? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 2:30 ಅಂತ ಅನ್ಕೊಳ್ಳೋಣ. 2 ಗಂಟೆ 30 ನಿಮಿಷ ಈಗಿದ್ದ ಕೋನ ಎಷ್ಟು ಅಂತ ಕಂಡುಹಿಡಿಯೋಣ. 2 o'clock ಅಂದ್ರೆ ಇಲ್ಲಿರುತ್ತೆ, 30 ಅಂದ್ರೆ ಎಕ್ಸಾಕ್ಟ್ ಆಗಿ 6 ಹತ್ರ ಇರುತ್ತೆ ಗೈಸ್. ಸರಿನಾ? 2:30 2 ಇಂದ 3 1 2 3 4. ಸೊ 4 into 30 ಅಂದ್ರೆ
120 ಡಿಗ್ರಿ. ಈಗ ಏನ್ ಮಾಡ್ತೀವಿ ನಾವು ಮೈನಸ್ ಮಾಡ್ತೀವಿ. ಯಾಕೆ ಸರ್ ಮೈನಸ್ ಮಾಡ್ತೀವಿ ಅಂತ ಹೇಳದ್ ನಾನು ಇಲ್ಲಿ ನೋಡಿ 2 o'clock ಅಂದ್ರೆ ಇಲ್ಲಿ ಇರ್ಬೇಕಾಗಿತ್ತು. 30 ಡಿಗ್ರಿ ಅಂದ್ರೆ ಮೂವ್ ಆಗ್ತಾ ಇದೆ ಅಂದ್ರೆ ನಮಗ್ ಬೇಕಾದ್ರೆ ಇಷ್ಟು ಮಾತ್ರ, ಇದು ಸೇರ್ಸಿದ್ ಬೇಡ. ಸೊ ಅದನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದರಿಂದ ಇದನ್ನ ನಾವು ಮೈನಸ್ ಮಾಡಿದ್ರೆ ಇದು ಬರುತ್ತೆ ಅಲ್ವಾ. ಸೊ ಟೋಟಲ್ ಎಷ್ಟಿದೆ 120 ಡಿಗ್ರಿ ಇದೆ. ನಮಗ್ ಬೇಕಾಗಿರೋದು ಎಷ್ಟು ಇದು ಮಾತ್ರ. ಇದ್ ಮಾಡ್ಬೇಕು ಅಂದ್ರೆ ಇದನ್ನ ನಾವು ಮೈನಸ್ ಮಾಡ್ತೀವಿ ತಾನೆ. ಇದ್ ಮೈನಸ್ ಅಂದ್ರೆ 30 ಮಿನಿಟ್ಸ್ ನ ಡಿವೈಡೆಡ್ ಬೈ 2 ಮಾಡಿದ್ರೆ 15 ಆಯ್ತು. 15 ಅಂದ್ರೆ 120, 15 ಅಂದ್ರೆ ಎಷ್ಟಾಯ್ತು 105 ಡಿಗ್ರಿ ಆನ್ಸರ್ ಗೈಸ್. ಅರ್ಥ ಆಯ್ತಲ್ವಾ. ಸೊ ಕೋನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಜಾಸ್ತಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಯಾಕೆಂದ್ರೆ ಇದ್ರ ಮೇಲೆ ಜಾಸ್ತಿ ಪ್ರಶ್ನೆಗಳು ಬಂದಿರುವಂತದ್ದು. ಸರಿನಾ ಗೈಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲೂ ಕೂಡ ಇದೇ ಟಾಪಿಕ್ ಮೇಲಿನ ಪ್ರಶ್ನೆಯನ್ನು ನೋಡೋಣ. ಸರಿನಾ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವುದೇ ರೀತಿಯಾದಂತಹ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಕೂಡ ರಿಪ್ಲೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು. ನೋಡಿ ಗೈಸ್, ಎಕ್ಸಾಮ್ ಅಲ್ಲಿ ಕೇಳಿರುವಂತ ಪ್ರಶ್ನೆನೆ ತಗೊಂಡಿದ್ದೀನಿ. ಅಟ್ ವಾಟ್ ಟೈಮ್ ಬಿಟ್ವೀನ್ 6 and 7 o'clock will be the hands of a clock coincide? 6 ಗಂಟೆ ಮತ್ತು 7 ಗಂಟೆ ಯಾವ ನಡುವೆ ಮಿನಿಟ್ ಹ್ಯಾಂಡ್ ಮತ್ತೆ ಅವರ್ ಹ್ಯಾಂಡ್ ಎರಡು ಕೂಡ ಒಟ್ಟಿಗೆ ಇರುತ್ತೆ. ಕೋಇನ್ಸೈಡ್ ಅಂತ ಅಲ್ವಾ. ನೋಡಿ ಇದು ಕ್ಲಾಕ್ ಅನ್ಕೊಳ್ಳೋಣ. 12, 3, 6, 9. ಅವರು 6 ಗಂಟೆ ಮತ್ತೆ 7 ಗಂಟೆ ಯಾವ ಸಮಯದಲ್ಲಿ, ಇದಾಗಂದ್ರೆ 7 ಗಂಟೆ ಯಾವ ಸಮಯದಲ್ಲಿ ಹ್ಯಾಂಡ್ಸ್ ಮಿನಿಟ್ ಹ್ಯಾಂಡ್ ಮತ್ತೆ ಅವರ್ ಹ್ಯಾಂಡ್ ಕೋಇನ್ಸಿಡೆನ್ಸ್ ಆಯ್ತವೆ ಅಂತ ಕೇಳಿದೆ. ಕೋಇನ್ಸಿಡೆನ್ಸ್ ನೋಡಿ, ಕೋಇನ್ಸಿಡೆಂಟ್ ಅಂದ್ರೆ ಎರಡು ಒಂದೇ ಇದರಲ್ಲಿ ಅವರ್ ಹ್ಯಾಂಡ್ ಮತ್ತೆ ಮಿನಿಟ್ ಹ್ಯಾಂಡ್ ಎರಡು ಕೂಡ ಒಟ್ಟಿಗೆ ಸೇರುತ್ತೆ ಅಂತ ಕೇಳಿರೋದು. ಇದೇ ಅಲ್ವಾ ಒಟ್ಟಿಗೆ ಅಂದ್ರೆ ಹಿಂಗ್ ಯಾವಾಗ ಆಗುತ್ತೆ ಅಂತ, ಒಟ್ಟಿಗೆ ಸೇರುತ್ತೆ ಅಂತ ಕೇಳಿದ್ದಾರೆ. ಈ ತರ ಬಂದಾಗ ಯಾವ ತರ ಮಾಡೋದು ಅಂತ ನೋಡಿ. 6 o'clock ತಾನೆ, ನಾವ್ ಯಾವಾಗ್ಲೂ ಅದು ಏನಾಗುತ್ತೆ 6 ಇಂದ ಮುಂದೆ ಇರ್ಬೇಕು, 7 ಇಂದ ಒಳಗಡೆ ಹಿಂದೆ ಇರ್ಬೇಕು. ಯಾಕೆಂದ್ರೆ 6 ಗಂಟೆ 7 ಗಂಟೆ ನಡುವೆ ತಾನೆ ಯಾವತ್ತು ಕೋಇನ್ಸಿಡೆಂಟ್ ಆಗೋದು ಯಾವಾಗ್ಲೂ. ಸೊ 6 o'clock ನಾವು ಕನ್ಸಿಡರ್ ಮಾಡೋಣ. 6 o'clock ನೆಕ್ಸ್ಟ್ ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ 12 divided by 11 into ಮಿನಿಟ್. ಸರಿನಾ. ಇದು ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ. ಈ ತರ ಕ್ವಶನ್ಗಳು ಬಂದಾಗ ಈ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ಸೊ ನೋಡಿ 12 divided by 11 into ಮಿನಿಟ್. ನೋಡಿ ಮಿನಿಟ್ ಎಲ್ಲಿದೆ, ಮಿನಿಟ್ ಇರೋದು 6 ಹತ್ರ ಅಲ್ವಾ. ಸೊ 6 ಹತ್ರ ಅಂದ್ರೆ ಎಷ್ಟು ಮಿನಿಟ್ಸ್ ಆಯ್ತು 30 ಮಿನಿಟ್ಸ್ ತಾನೆ. ಅಕಸ್ಮಾತ್ 7 ಹತ್ರ ಇದ್ದಿದ್ರೆ 35 ಮಿನಿಟ್ಸ್. ಅಕಸ್ಮಾತ್ 3 ಹತ್ರ ಇದ್ದಿದ್ರೆ ಮಿನಿಟ್ 15 ಮಿನಿಟ್ಸ್. ಸೊ ಇಲ್ಲಿ ಎಷ್ಟು ಹತ್ರ ಇದೆ 6 ಹತ್ರ ಇದೆ. ಕೋಇನ್ಸಿಡೆನ್ಸ್ ಅಂದ್ರೆ ಎರಡುವೆ ಒಟ್ಟಿಗೆ ಬರ್ಬೇಕಲ್ವಾ. 6 ಹತ್ರ ಇದೆ ಅಂದ್ರೆ ಎಷ್ಟಾಯ್ತು 30 ಮಿನಿಟ್ಸ್ ಅಲ್ವಾ. ಸೊ ಮಿನಿಟ್ಸ್ ಅಂಡ್ 30 ಆಯ್ತು. ನೆಕ್ಸ್ಟ್ 12 into 3 360. 360 divided by 11 ಅಲ್ವಾ. 11 11 ಮೂರ್ಲಿ 33. ಸೊ ಎಷ್ಟು 3 ಬಿಕ್ಕಳುತ್ತೆ 0 ಆಯ್ತು. 11 ಎರಡ್ಲಿ 22. 30ರಲ್ಲಿ 22 ಅಂದ್ರೆ 8 ಮಿಕ್ಕದು. ಸರಿ ನಾವ್ ಯಾವಾಗ್ಲೂ ಈ ರೊಟೇಷನ್ ಬರ್ಕೊಳ್ಳೋಣ. ಏನು 32 8/11. ಸೊ 6 ಗಂಟೆ ಮತ್ತು 7 ಗಂಟೆಗೆ ಯಾವ ಸಮಯದಲ್ಲಿ ಎರಡು ಹ್ಯಾಂಡ್ಸ್ ಆಫ್ ಕ್ಲಾಕ್ ಯಾವ್ದಾವ್ದು ಮಿನಿಟ್ ಹ್ಯಾಂಡ್ ಮತ್ತೆ ಅವರ್ ಹ್ಯಾಂಡ್ ಒಟ್ಟಿಗೆ ಸೇರ್ತದೆ ಅಂದ್ರೆ 6 ಗಂಟೆ 32 ನಿಮಿಷ 8/11 ಸೆಕೆಂಡ್. ಸರಿನಾ. ಆ ಸಮಯದಲ್ಲಿ ಎರಡು ಮುಳ್ಳುಗಳು ಒಟ್ಟಿಗೆ ಸೇರ್ಕೋತವೆ. ಅರ್ಥ ಆಯ್ತಲ್ವಾ. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ. ಮತ್ತೊಂದು ಎಕ್ಸಾಂಪಲ್ ಉದಾಹರಣೆ ತಗೊಂಡಿದ್ದೀನಿ. ಅಟ್ ವಾಟ್ ಟೈಮ್ ಬಿಟ್ವೀನ್ 9 and 10 o'clock ವಿಲ್ ಬಿ ದ ಹ್ಯಾಂಡ್ಸ್ ಆಫ್ ಕ್ಲಾಕ್ ಕೋಇನ್ಸೈಡ್? ಯಾವ 9 ರಿಂದ 10 ಗಂಟೆ ಯಾವ ಸಮಯದಲ್ಲಿ ಮಿನಿಟ್ ಹ್ಯಾಂಡ್ ಮತ್ತೆ ಅವರ್ ಹ್ಯಾಂಡ್ ಒಟ್ಟಿಗೆ ಸೇರುತ್ತೆ ಅಂತ ಕೇಳಿದ್ರೆ 9 o'clock ಅಲ್ವಾ. ನೋಡಿ ಇದು ಕ್ಲಾಕ್ ಅನ್ಕೊಳ್ಳೋಣ. ಸೊ ಇಲ್ಲಿ ಎಷ್ಟು ಬರುತ್ತೆ 9, ಇಲ್ಲಿ 10 ಅಲ್ವಾ. ಸೊ ಯಾವ ಟೈಮಲ್ಲಿ ಒಟ್ಟಿಗೆ ಸೇರುತ್ತವೆ ಮಿನಿಟ್ ಹ್ಯಾಂಡ್ ಮತ್ತೆ ಅವರ್ ಹ್ಯಾಂಡ್. ಓಕೆನಾ ಗೈಸ್.
ನೆಕ್ಸ್ಟ್ ನಾವು ಫಾರ್ಮುಲಾ ಏನಿದೆ 9 o'clock ತಗೊಂತೀವಿ. ನೆಕ್ಸ್ಟ್ 12/11 ಇಂಟು ಮಿನಿಟ್ಸ್ ಅಲ್ವಾ. ಸೊ 12/11 ಇಂಟು ಮಿನಿಟ್ಸ್. ಮಿನಿಟ್ಸ್ ಅಂದ್ರೆ ಎಷ್ಟು? ಮಿನಿಟ್ ಅಂಡ್ ಎಲ್ಲಿದೆ? 9 ಹತ್ರ ಇದೆ ಅಲ್ವಾ. 9 ಹತ್ರ ಇದೆ. ಎಷ್ಟು ಮಿನಿಟ್ಸ್ ಅಂತ ಅರ್ಧ? ಅದು 45 ಮಿನಿಟ್ಸ್ ತಾನೆ. ಇಂಟು 45 ಮಾಡಿ. ಸೊ 12 ಇಂಟು 45 ಅಂದ್ರೆ ಎಷ್ಟಾಗುತ್ತೆ? 12 ಐದ್ಲಿ 60 0 ದಶಕ 6. 12 4 ಎಷ್ಟು? 48 ಅಲ್ವಾ. 48 6 54. ಸೊ 540 ಆಗುತ್ತೆ. 12 ಇಂಟು 45 ಮಾಡಿದ್ರೆ ಇದನ್ನ 11ರಿಂದ ಭಾಗಿಸಿ. ಇಲ್ಲ ಡಿವೈಡೆಡ್ ಬೈ 11 ಅಲ್ವಾ. 11ರಿಂದ ಭಾಗಿಸಿದ್ರೆ 11 4 44. 54 44 ಎಷ್ಟು? 10. 0 ಇಲ್ಲಿ ಬರುತ್ತೆ. ನೆಕ್ಸ್ಟ್ 11 9 99. 100ರಲ್ಲಿ 99 ಹೋಯ್ತು ಅಂದ್ರೆ 1. ಯಾವ ಆರ್ಡರ್ ಬರ್ಕೊಳ್ಳಿ? ಈ ಆರ್ಡರ್ ಬರ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ. ಸೊ 49 ಇಂಟು 1/11. ಸೊ 9 ಮತ್ತು 9 ಗಂಟೆ ಮತ್ತು 10 ಗಂಟೆಯ ಯಾವ ಸಮಯದಲ್ಲಿ ಮಿನಿಟ್ ಹ್ಯಾಂಡು ಮತ್ತೆ ಅವರ್ ಹ್ಯಾಂಡು ಕೋಇನ್ಸಿಡೆಂಟ್ ಆಗುತ್ತೆ ಅಂದ್ರೆ 9 ಗಂಟೆ 49 ನಿಮಿಷ 1/11 ಸೆಕೆಂಡ್. ಆ ಟೈಮ್ ಅಲ್ಲಿ ಅವೆರಡು ಕೂಡ ಕೋಇನ್ಸಿಡ್ ಆಗಿದೆ. ಅರ್ಥ ಆಯ್ತಲ್ವಾ ಗೈಸ್? ನೋಡಿ ಗೈಸ್, ಆಫ್ಟರ್ 9 o'clock at what time will the hour and minute hands of a wall clock be in opposite direction to each other between 9 and 10? 9 ಮತ್ತು 10 ಗಂಟೆಯ ಯಾವ ಸಮಯದಲ್ಲಿ ಗಡಿಯಾರದ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ಆಪೋಸಿಟ್ ಡೈರೆಕ್ಷನ್ ಬರುತ್ತೆ ಅಂತ ಕೇಳಿದೆ. ಇದು ಇಂಪಾರ್ಟೆಂಟ್ ಗೈಸ್. ಆಪೋಸಿಟ್ ಡೈರೆಕ್ಷನ್. ಲಾಸ್ಟ್ ಕ್ವಶನ್ ಕೋಇನ್ಸಿಡೆಂಟ್ ಅಂತ ಕೇಳಿದ್ರು. ಈಗ ಇಲ್ಲಿ ಕೇಳಿದರೆ ಕೋಇನ್ಸಿಡೆಂಟ್ ಅಂತ ಕೇಳಿದ್ರೆ, ಇಲ್ಲೀಗ ಆಪೋಸಿಟ್ ಡೈರೆಕ್ಷನ್ ಅಂತ ಕೇಳಿದ್ದಾರೆ. ನೋಡಿ 9 ಗಂಟೆ ಅಲ್ವಾ. ಫಾರ್ ಎಕ್ಸಾಂಪಲ್ ನೋಡಿ, ಇದು ವಾಲ್ ಆಫ್ ಎ ಕ್ಲಾಕ್ ಹಾಕೋಣ. ಸೊ ಇದು 12 ಗಂಟೆ 3 6 9. ಇಲ್ಲಿ 9ರಿಂದ 10 ಅಂತ ಕೇಳಿದಾರಲ್ವಾ. ಸೊ ಇದು 9 ಆದ್ರೆ ಇದು 10 ಅನ್ಕೊಳ್ಳೋಣ. ಸೊ 9ರಿಂದ 10 ಅನ್ಕೊಂಡ್ರೆ ಯಾವುದು ಅವ್ರು ಕೇಳಿರೋದು? ಆಪೋಸಿಟ್ ಡೈರೆಕ್ಷನ್. ಆಪೋಸಿಟ್ ಡೈರೆಕ್ಷನ್ ಅಂದ್ರೆ ನೋಡಿ ಇದೇ ಅಲ್ವಾ ಆಪೋಸಿಟ್ ಡೈರೆಕ್ಷನ್ ಅಂದ್ರೆ. ಇದೇ ಅಲ್ವಾ ಗೈಸ್? ಇದು 9 ಅಂದ್ರೆ ಆಪೋಸಿಟ್ ಡೈರೆಕ್ಷನ್. ಆಪೋಸಿಟ್ ಡೈರೆಕ್ಷನ್ ಮೀನ್ಸ್ ನೋಡಿ ಸ್ಟ್ರೈಟ್ ಲೈನ್ ಆಗಿಲ್ವಾ. ಇದನ್ನೇ ಅವ್ರು ಕೇಳಿರೋದು. ಆಪೋಸಿಟ್ ಡೈರೆಕ್ಷನ್ ಯಾವ ಟೈಮ್ ನಲ್ಲಿ ಅವೆರಡೂ ಕೂಡ ಆಪೋಸಿಟ್ ಡೈರೆಕ್ಷನ್ ಬರುತ್ತೆ ಅಂತ ಕೇಳಿದ್ದಾರೆ. ನೋಡಿ 9 ಗಂಟೆ ಫಾರ್ಮುಲಾ ಏನಿದೆ? 12 ಡಿವೈಡೆಡ್ ಬೈ 11 ಇಂಟು ಮಿನಿಟ್ಸ್. ಸೊ 12 ಡಿವೈಡೆಡ್ ಬೈ 11 ಮಿನಿಟ್ಸ್. ಮಿನಿಟ್ಸ್ ಎಲ್ಲಿದೆ? ಮಿನಿಟ್ಸ್ 9ಗೆ ಆಪೋಸಿಟ್ ಯಾವ್ದು? 3 ತಾನೆ. ಸೊ ಮಿನಿಟ್ಸ್ 3 ಹತ್ರ ಇದ್ರೆ ಅಂದ್ರೆ ಎಷ್ಟು ಮಿನಿಟ್ಸ್ ಕೌಂಟ್ ಆಗುತ್ತೆ? 15 ಮಿನಿಟ್ಸ್ ಅಲ್ವಾ ಗೈಸ್? ನೋಡಿ 15 ಮಿನಿಟ್ಸ್. ಸೊ 12 ಇಂಟು 15 ಮಾಡಿದ್ರೆ ಎಷ್ಟಾಗುತ್ತೆ? 12 5 60 0 ದಶಕ 6 12 12 12 6 18. ಸೊ 12 ಇಂಟು 15 ಮಾಡಿದ್ರೆ ಎಷ್ಟಾಗುತ್ತೆ? 180. 180 ಡಿವೈಡೆಡ್ ಬೈ 11 ಅಲ್ವಾ. ಸೊ 11 ಒಂದ್ಲಿ 11, 8ರಲ್ಲಿ 1 ಹೋದ್ರೆ 7. ಸೊ 70 ಆಯ್ತು. 11 6ಲಿ 66. 70ರಲ್ಲಿ 66 ಹೋದ್ರೆ 4. ಸೇಮ್ ಈ ಡೈರೆಕ್ಷನ್ ಬರ್ಕೊಳ್ಳೋದ. ಸೊ ಎಷ್ಟಾಗುತ್ತೆ? 16 ಇಂಟು 4 ಡಿವೈಡೆಡ್ ಬೈ 11. ಸೊ 9 ಮತ್ತು 10 ಗಂಟೆ ಯಾವ ಸಮಯದಲ್ಲಿ ಗಡಿಯಾರದ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ಆಪೋಸಿಟ್ ಸ್ಟ್ರೈಟ್ ಲೈನ್ ಆಪೋಸಿಟ್ ಬರ್ತವೆ ಅಂದ್ರೆ 9 ಗಂಟೆ 16 ನಿಮಿಷ 4/11 ಸೆಕೆಂಡ್ ಅಲ್ಲಿ ಅದು ಆಪೋಸಿಟ್ ಡೈರೆಕ್ಷನ್ ಬರ್ತದಂತೆ ಗೈಸ್. ಅರ್ಥ ಆಯ್ತಲ್ಲ? ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ, ಅರ್ಥ ಆಗುತ್ತೆ. ನೋಡಿ ಗೈಸ್, 9 and 10 ಅಂತ ಇದೆಯಲ್ವಾ, ಇದನ್ನ ನಾವು 7 and 8 7 ಮತ್ತೆ 8 ಗಂಟೆ ಅಂತ ಮಾಡೋಣ. 7 ಮತ್ತು 8 ಗಂಟೆ ಯಾವ ಸಮಯದಲ್ಲಿ ಮಿನಿಟ್ ಹ್ಯಾಂಡ್ ಮತ್ತೆ ಅವರ್ ಹ್ಯಾಂಡ್ ಎರಡೂನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರುತ್ತೆ ಅಂತ ನೋಡಿ. ಇದು ವಾಲ್ ಕ್ಲಾಕ್ ಅನ್ಕೊಳ್ಳೋಣ. 7 ಮತ್ತೆ 8 ಅಲ್ವಾ, ಇದು 6, ಇಲ್ಲಿ 7, ಇಲ್ಲಿ 8 ಬರುತ್ತೆ, ಇಲ್ಲಿ 1, ಇಲ್ಲಿ 2, ನೆಕ್ಸ್ಟ್ ಇಲ್ಲಿ 3 ಆಗುತ್ತೆ.
7 ಗಂಟೆ ಮತ್ತೆ 8, 7 ಗಂಟೆ ಅಂದ್ರೆ ಎಲ್ಲಿದೆ ನೋಡಿ, ಇಲ್ಲಿದೆ ಅಲ್ವಾ, ಇದು ಅವರ್ ಹ್ಯಾಂಡ್. ಅವರ್ ಹ್ಯಾಂಡ್ ಇಲ್ಲಿತ್ತು ಒಂದು ಮಿನಿಟ್ ಹ್ಯಾಂಡ್ ಎಲ್ಲ ಹೋಗುತ್ತೆ. ಸೊ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇದು ಬಂದಿದೆ ಅಂದ್ರೆ ಹಿಂಗ್ ಬರುತ್ತೆ ಅಲ್ವಾ ಗಾಯ್ಸ್. ಅವರ್ ಹ್ಯಾಂಡ್ ಸ್ವಲ್ಪ ಚಿಕ್ಕ, ಮಿನಿಟ್ ಹ್ಯಾಂಡ್ ಸ್ವಲ್ಪ ದೊಡ್ಡ. 7 o'clock ಅಂದ್ರೆ ಆ ರೀತಿ ತೋರಿಸುತ್ತೆ ಅಲ್ವಾ ಚಿತ್ರ ನೋಡಿ, ಆಪೋಸಿಟ್ ಡೈರೆಕ್ಷನ್ ತಾನೆ. ಸೊ ನಮ್ಮ ಫಾರ್ಮುಲಾ ಏನಿದೆ, 7 o'clock 12 divided by 11 into minute. ಸೊ 12 divided by 11 ಮಿನಿಟ್ಸ್ ಎಲ್ಲಿದೆ, ಮಿನಿಟ್ಸ್ 1 ಹತ್ರ ಇದೆ ತಾನೆ. 1 ಹತ್ರ ಇದೆ ಅಂದ್ರೆ ಎಷ್ಟು ಮಿನಿಟ್ಸ್ ಆಯ್ತು, 5 ಮಿನಿಟ್ಸ್ ಅಲ್ವಾ. ಸೊ 5. ಸೊ 12 ಐದ್ಲಿ 60, 60ನ 11ರಿಂದ ಭಾಗ ಮಾಡಿ, 11 ಐದ್ಲಿ 55, ಶೇಷ ಎಷ್ಟು 5 ಉಳ್ಕೊಂತು. ಸೊ ಈ ಡೈರೆಕ್ಷನ್ ನಾವು ಬರ್ಕೋತೀವಿ ಅಂದ್ರೆ 5 into 5 divided by 11. ಸೊ 7 ಹಂಗೆ ಕ್ಯಾರಿ ಮಾಡೋಣ. ಸೊ ಯಾವ 7 ಗಂಟೆ ಮತ್ತು 8 ಗಂಟೆ ಯಾವ ಸಮಯದಲ್ಲಿ ಮಿನಿಟ್ ಅಂಡ್ ಅವರ್ ಹ್ಯಾಂಡ್ ಆಪೋಸಿಟ್ ಡೈರೆಕ್ಷನ್ ಬರುತ್ತೆ ಅಂದ್ರೆ 7 ಗಂಟೆ 5 ನಿಮಿಷ 5/11 ಅಲ್ಲಿ ಅವೆರಡು ಆಪೋಸಿಟ್ ಡೈರೆಕ್ಷನ್ ಬರುತ್ತೆ ಫ್ರೆಂಡ್ಸ್. ನೋಡಿ ಗೈಸ್, ಎಕ್ಸಾಮ್ ಅಲ್ಲಿ ಈಗ PC MTS ಎಕ್ಸಾಮ್ ಗಳಂತಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಗಳು ಕೇಳ್ತಾರೆ. ಯಾವ ರೀತಿ ಅಂದ್ರೆ ಗಂಟೆ ಮುಳ್ಳು ನಿಮಿಷದ ಮುಳ್ಳು ಒಟ್ಟಿಗೆ ಎಷ್ಟು ಬಾರಿ, ದಿನಕ್ಕೆ ಎಷ್ಟು ಬಾರಿ ಒಟ್ಟಿಗೆ ಇರುತ್ತವೆ ಅಂತ ಕೇಳಿದ್ರೆ, ಒಟ್ಟಿಗೆ ಮೀನ್ಸ್ ಕೋಇನ್ಸೈಡ್, ಒಂದ್ ದಿನಕ್ಕೆ ಎಷ್ಟು ಸಲ ಕೋಇನ್ಸೈಡ್ ಆಗುತ್ತೆ ಅಂತ ಕೇಳಿದಾಗ ನೋಡಿ, ಫಾರ್ ಎಕ್ಸಾಂಪಲ್ 1 ಗಂಟೆಗೆ 1 ಬಾರಿ ಕೋಇನ್ಸಿಡೆಂಟ್ ಆಗುತ್ತೆ ಅಂದ್ರೆ, ಸೊ ಕೋಇನ್ಸಿಡೆಂಟ್ ಹಿಂಗೆ ಈ ತರ ಅಲ್ವಾ ನೋಡಿ, ಈ ತರ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಒಟ್ಟಿಗೆ ಇರುವಂತದ್ದು ಅಲ್ವಾ. 1 ಗಂಟೆಗೆ 1 ಬಾರಿ ಕೋಇನ್ಸಿಡೆಂಟ್ ಆಗುತ್ತೆ ಅಂದ್ರೆ 12 ಗಂಟೆಗೆ 12 ಬಾರಿನಾ, ರಾಂಗ್, ತಪ್ಪು. 12 ಗಂಟೆಗೆ 11 ಬಾರಿ ಮಾತ್ರ ಎರಡುವೆ ಒಟ್ಟಿಗೆ ಸೇರ್ತವೆ. ಯಾವ ಟೈಮಲ್ಲಿ ಅಂದ್ರೆ ಸೇರಲ್ಲ ಅಂದ್ರೆ 11 ಗಂಟೆಯಿಂದ 12 ಗಂಟೆ ಈ ಟೈಮಲ್ಲಿ ಅದು ಎರಡು ಒಟ್ಟಿಗೆ ಸೇರಲ್ಲ ಗೈಸ್. ಸೊ ಅದಕ್ಕಾಗಿ 12 ಗಂಟೆಗೆ 11 ಬಾರಿ ಸೇರ್ತದೆ. 12 ಗಂಟೆಗೆ 11 ಬಾರಿ ಸೇರುತ್ತೆ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು, 24 ಗಂಟೆ ಅಲ್ವಾ. ಸೊ 24 ಗಂಟೆಗೆ 22 ಬಾರಿ ಒಟ್ಟಿಗೆ ಸೇರುತ್ತೆ ಮಿನಿಟ್ ಹ್ಯಾಂಡ್ ಮತ್ತೆ ಅವರ್ ಹ್ಯಾಂಡ್. ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ. ಎಷ್ಟು ಕೋಇನ್ಸೈಡ್ ಅಂತ ಕೇಳ್ತಾರೆ, ಒಟ್ಟಿಗೆ ಸೇರೋದು ಒಂದು ದಿನಕ್ಕೆ ಎಷ್ಟು ಸರಿ ಅಂತ ಕೇಳಿದಾಗ 22 ಟೈಮ್ಸ್ ಒಟ್ಟಿಗೆ ಸೇರುತ್ತೆ ಗೈಸ್. ನೆಕ್ಸ್ಟ್ ಅದೇ ರೀತಿ ಗೈಸ್, ಈ ಕೋಇನ್ಸೈಡ್ ಆಯ್ತಲ್ವಾ, ಒಟ್ಟಿಗೆ ಸೇರೋದು ತೋರಿಸ್ತಾವ. ನೆಕ್ಸ್ಟ್ ಸ್ಟ್ರೈಟ್ ಲೈನ್, ನೇರ ಅಥವಾ ಆಪೋಸಿಟ್ ಲೈನ್ ಅಂತಾನು ಕೇಳ್ಬೋದು. ನೇರವಾಗಿ ಅಥವಾ ಸ್ಟ್ರೈಟ್ ಅಂತ ಕೇಳ್ತಾರೆ. ಸ್ಟ್ರೈಟ್ ಲೈನ್ ಈ ತರ ಕೇಳ್ಬೋದು. ಒಂದ್ ದಿನಕ್ಕೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಸ್ಟ್ರೈಟ್ ಲೈನ್ ಎಷ್ಟು ಸಲಿ, ಸ್ಟ್ರೈಟ್ ಲೈನ್ ಅಂದ್ರೆ ನೋಡಿ ಈ ತರ, ಇದು ನಿಮಿಷದ ಮುಳ್ಳು ಅನ್ಕೊಳ್ಳೋಣ, ಇದು ನೀವು ಅವರ್ ಹ್ಯಾಂಡ್, ಇದು ಮಿನಿಟ್ ಹ್ಯಾಂಡ್, ಈ ತರ ಸ್ಟ್ರೈಟ್ ಲೈನ್ ಹಿಂಗ್ ಬಂದ, ಸರಿನಾ. ಈ ತರ ಸ್ಟ್ರೈಟ್ ಲೈನ್ ಅಂತನಾದ್ರೂ ಕೇಳ್ಬೋದು ಅಥವಾ ಆಪೋಸಿಟ್ ಡೈರೆಕ್ಷನ್ ಅಂತನಾದ್ರೂ ಕೇಳ್ಬೋದು. ನೋಡಿ 1 ಗಂಟೆಗೆ 1 ಬಾರಿ ಸ್ಟ್ರೈಟ್ ಲೈನ್ ಆಗ್ತವೆ, ಸರಿನಾ, ನೇರವಾಗಿ. ಸೊ 12 ಗಂಟೆಗೆ 11 ಬಾರಿ ಮಾತ್ರ ಸ್ಟ್ರೈಟ್ ಲೈನ್ ಬರುತ್ತೆ. ಯಾವ್ದ್ರಿಂದ ಬರಲ್ಲ ಅಂದ್ರೆ 5 ಗಂಟೆ ಮತ್ತು 6 ಗಂಟೆ ನಡುವೆ ಅದು ಸ್ಟ್ರೈಟ್ ಲೈನ್ ಬರಲ್ಲ ಗೈಸ್. ಸೊ ಅದರಿಂದ 12 ಗಂಟೆ ಟೈಮ್ 11 ಬಾರಿ ಮಾತ್ರ ಆಗುತ್ತೆ 12 ಗಂಟೆ. ಸೊ ಒಂದ್ ದಿನಕ್ಕೆ 24 ಗಂಟೆ ಅಲ್ವಾ. ಸೊ 24 ಗಂಟೆಗೆ ಎಷ್ಟು ಬಾರಿ ಸ್ಟ್ರೈಟ್ ಲೈನ್ ಬರುತ್ತೆ, 22 ಬಾರಿ ಸ್ಟ್ರೈಟ್ ಲೈನ್ ಬರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಲಾಸ್ಟ್ ಅದು ಕೋಇನ್ಸೈಡ್ ಅಂತ ಕೇಳಿದ್ದು. ಈಗ ಸ್ಟ್ರೈಟ್ ಲೈನ್ ಮೀನ್ಸ್ ಅಥವಾ ಆಪೋಸಿಟ್ ಡೈರೆಕ್ಷನ್ ಅಂತ ನಾವು ಕೇಳ್ಬೋದು, ಸ್ಟ್ರೈಟ್ ಲೈನ್ ಅಂತ ನಾವು ಕೇಳ್ಬೋದು. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ನೋಡಿ ಇನ್ನೊಂದ್ ತರನು ಕೇಳ್ತಾರೆ.
90 ಡಿಗ್ರಿ 90 ಡಿಗ್ರಿ. ಲಂಬ ಕೋನ ಅಂದ್ರೆ ಈ ತರ ಅಲ್ವಾ, ಮಿನಿಟ್ ಹ್ಯಾಂಡ್ ಅವರ್ ಹ್ಯಾಂಡ್ ಈ ತರ ಸರಿನಾ ಗೈಸ್? ಈ ತರ ಒಂದು ದಿನಕ್ಕೆ ಎಷ್ಟು ಸರಿ ಲಂಬಕೋನವಾಗಿ ಮಿನಿಟ್ ಹ್ಯಾಂಡ್ ಓವರ್ ಹ್ಯಾಂಡ್ ಬರುತ್ತೆ ಅಂತ ಕೇಳಿದಾಗ ನೋಡಿ, 1 ಗಂಟೆಗೆ 2 ಬಾರಿ ಲಂಬಕೋನವಾಗಿ ಬರುತ್ತಂತೆ. ಸೊ 1 ಗಂಟೆಗೆ 2 ಬಾರಿ ಅಂದ್ರೆ 12 ಗಂಟೆಗೆ ಎಷ್ಟು? 22 ಬಾರಿ ಮಾತ್ರ ಅವು ಲಂಬಕೋನವಾಗಿ ಬರುತ್ತಂತೆ. ಯಾವ ಟೈಮಲ್ಲಿ ಬರಲ್ಲ ಅಂತ ಹೇಳಿದ್ರೆ 2 ಗಂಟೆಯಿಂದ 3 ಗಂಟೆ ಮತ್ತೆ 8 ರಿಂದ 9 ಗಂಟೆ. 2 ರಿಂದ 3 ಮತ್ತೆ 8 ರಿಂದ 9 ಗಂಟೆ ಟೈಮಲ್ಲಿ 1 ಬಾರಿ ಮಾತ್ರ ಅದು ಲಂಬಕೋನವಾಗಿ ತೋರಿಸುತ್ತಂತೆ ಗೈಸ್, ನಿಮಿಷದ ಮುಳ್ಳು ಮತ್ತೆ ಗಂಟೆಯ ಮುಳ್ಳು. ಸೊ 12 ಗಂಟೆಗೆ 22 ಬಾರಿ ಆದ್ರೆ ಟೋಟಲ್ ಒಂದಿನಕ್ಕೆ ಎಷ್ಟು? 24 ಗಂಟೆ ಅಲ್ವಾ? 24 ಗಂಟೆಗೆ ಎಷ್ಟು? 44 ಬಾರಿ ಲಂಬಕೋನ ರೀತಿಯಲ್ಲಿ ಬರುತ್ತೆ, ನಿಮಿಷದ ಮುಳ್ಳು ಮತ್ತೆ ಗಂಟೆಯ ಮುಳ್ಳು. ಫಾರ್ ಎಕ್ಸಾಂಪಲ್ ನೋಡಿ ಗೈಸ್, ಪ್ರಶ್ನೆ ತಗೋಣ ನೋಡಿ. ಮೂರರಿಂದ ಮೂರರಿಂದ 9 ಗಂಟೆಯ ಒಳಗೆ ಎಷ್ಟು ಬಾರಿ ಗಂಟೆ ಮತ್ತು ನಿಮಿಷದ ಮುಳ್ಳು ಲಂಬವಾಗಿರುತ್ತವೆ? ಈ ತರ ಪ್ರಶ್ನೆ ಇದ್ದಾಗ ನೋಡಿ, 3 ರಿಂದ 9 ಗಂಟೆ ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಕ್ಲಾಕ್ ಅನ್ಕೊಳ್ಳೋಣ, 12, 3, 6, 9. ಸೊ ಇಲ್ಲಿಂದ 1, 2, 4, 5, 7, 8, 10, 11. ಸರಿನಾ? ಅವ್ರು ಕೇಳಿದ್ರು 3 ರಿಂದ 9. ಈ 3 ಗಂಟೆಯಿಂದ 9 ಗಂಟೆವರೆಗೆ ಎಷ್ಟು ಬಾರಿ ಲಂಬಕೋನವಾಗಿರ್ತದೆ ಅಂತ ಹೇಳಿದ್ರು. ಲಂಬಕೋನ ಅಂದ್ರೆ ನೋಡಿ, 2 ರಿಂದ 3 ಮತ್ತೆ 8 ರಿಂದ 9 ಎಷ್ಟು? ಒಂದೊಂದೇ ಸಲ ತಾನೇ ಅದಾಗೋದು. ಇನ್ ಬೇರೆ ಟೈಮಲ್ಲೆಲ್ಲ 1 ಗಂಟೆಗೆ 2 ಸಲ ಲಂಬವಾಗುತ್ತವೆ ನೋಡಿ. ಇಲ್ಲಿಂದ ಇಲ್ಲಿಗೆ 2 ಸಲ ಲಂಬ ಆಗುತ್ತೆ, 1 ರಿಂದ 2 2 ಸಲ ಲಂಬ ಆಯ್ತದೆ, 2 ರಿಂದ 3 ಬರೀ ಒಂದೇ ಸರಿ. ಸೊ 3 ರಿಂದ 4 2 ಬಾರಿ ಲಂಬ, 4 ರಿಂದ 5 2 ಬಾರಿ, ಇದು 2 ಬಾರಿ, ಇದು 2 ಬಾರಿ, ಇದು 2 ಬಾರಿ, ಬಟ್ ಇಲ್ಲಿ 1 ಬಾರಿ, ಇದು 2, ಇದು 2, ಇದು 2. ಅವ್ರು ಕೇಳಿರೋದೆಷ್ಟು? 3 ರಿಂದ 9. 3 ರಿಂದ 9 ಅಲ್ವಾ? ಎಷ್ಟಾಯ್ತು? 2 ಪ್ಲಸ್ ಈ 2 ನೆಕ್ಸ್ಟ್ ಪ್ಲಸ್ 2 ಆಯ್ತಲ್ವಾ? ನೆಕ್ಸ್ಟ್ ಪ್ಲಸ್ 2 ನೆಕ್ಸ್ಟ್ ಪ್ಲಸ್ 2, ಇಲ್ಲಿಂದ ಇಲ್ಲಿಗೆ ಪ್ಲಸ್ 1 ಸೇರಿಸಿ 2 2 4, 4 2 6, 6 2 8, 8 2 10, 10 ಪ್ಲಸ್ 1 ಎಷ್ಟು? 11. ಸೊ 3 ರಿಂದ 9 ಗಂಟೆ ಒಳಗೆ ಎಷ್ಟು ಬಾರಿ ಲಂಬಕೋನವಾಗಿ ಇರುತ್ತದೆ ಅಂದ್ರೆ ಮಿನಿಟ್ ಹ್ಯಾಂಡ್ ಅವರ್ ಹ್ಯಾಂಡ್ 11 ಸರಿ, 11 ಟೈಮ್ಸ್. ಓಕೆನಾ? 11 ಬಾರಿ ಅದು ಲಂಬವಾಗಿ ಇರ್ತದಂತೆ ಗೈಸ್.